ಸ್ನೇಹಿತರೆ, ನಾನು ಕೃಷ್ಣಮೂರ್ತಿ ಹೆಬ್ಬಾರ್, ನುಡಿಸಿರಿ ವಾಹಿನಿ ಪರವಾಗಿ ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನರ ಮನಸ್ಸಿನಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಅಕಾಡೆಮಿ ಅನೇಕ ವಿದ್ಯಮಾನಗಳ ಸಂದರ್ಭದಲ್ಲಿ ಉದ್ಭವಿಸಿದಂಥ ಪ್ರಶ್ನೆಗಳನ್ನು ಎತ್ತುಕೊಂಡು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಹಿರಿಯರಾದ ಡಾಕ್ಟರ್ GL ಹೆಗಡೆಯವರು, ನಾರಾಯಣಿಯಾಜಿ ಅವರು ಇದ್ದಾರೆ. ನಾನು ಮೊದಲನೇದಾಗಿ ಡಾಕ್ಟರ್ GL ಹೆಗಡೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕನ್ನಡ ಪ್ರಾಧ್ಯಾಪಕರು, ವಿದ್ವಾಂಸರು, ಯಕ್ಷಗಾನ ಪ್ರೇಮಿಗಳು. ಅವರು ಮಾಡಿದ ಕೆಲಸಗಳೆಲ್ಲ ಇವತ್ತು ಐತಿಹ್ಯವಾಗಿ ಉಳ್ಕೊಂಡಿರುವಂಥದ್ದು. ಅಂಥ ಅದ್ಭುತವಾದಂಥ ಚೈತನ್ಯ ಇರುವಂಥ ನಮ್ಮ ನಡುವಿನ ಡಾಕ್ಟರ್ GL ಹೆಗಡೆಯವರನ್ನು ನಾನು ಒಂದು ಪುಟ್ಟ ಪ್ರಶ್ನೆಗಳ ಮೂಲಕ ನಾನು ಎದುರಾಗ್ತಾ ಇದ್ದೇನೆ. GL ಹೆಗಡೆಯವರೇ ನಮಸ್ಕಾರ. ನಮಸ್ತೆ. ಯಕ್ಷಗಾನ ಶೈಲಿಯಲ್ಲೇ ನಿಮ್ಮನ್ನು ನಾನು ಪರಿಚಯಿಸೋಕ್ಕಿಂತ ಮುಂಚೆ ನನಗೆ ಬಹಳ ಈ ಇವತ್ತಿನ ವಿದ್ಯಮಾನವನ್ನು ನೋಡಿದಾಗ ಮೊದಲು ನೆನಪಾಗಿದ್ದು ನೀವು. ಯಾಕೆಂದರೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಯಕ್ಷಗಾನ ಸಮ್ಮೇಳನ ಮಾಡಿ ನಮ್ಮ ಉತ್ತರ ಕನ್ನಡಕ್ಕೆ ಒಂದು ಹೆಮ್ಮೆಯನ್ನು ತಂದಂಥ ನೀವು, ನಮಗೆ ಇವತ್ತು ಈಗ ಆಗಿರೋ ಅನ್ಯಾಯ ನೋಡಿ, 200ಕ್ಕೂ ಹೆಚ್ಚು ನಿಗಮ ನಮ್ಮ ಅಕಾಡೆಮಿಗಳಿಗೆಲ್ಲ ಒಂದೇ ಒಂದು ಉತ್ತರ ಕನ್ನಡ ಸದಸ್ಯರಿಲ್ಲ. ಯಾಕಿರ್ಬೋದು ಸರ್? ನಿಮ್ಮ ಅಭಿಪ್ರಾಯ ಮತ್ತು ಇದು ಯಾಕಿರ್ಬೋದು? ತಮ್ಮ ಅಭಿಪ್ರಾಯವನ್ನು, ಪ್ರತಿಕ್ರಿಯೆಯನ್ನು ದಯಮಾಡಿ ಹೇಳಬೇಕು. ಮುಖ್ಯವಾಗಿ ಯಕ್ಷಗಾನ ಅಕಾಡೆಮಿಯ ವಿಷಯ ಬಂದಾಗ ನಾನು ನೋಡಿದೆ ಅದನ್ನ ಯಾದಿಯನ್ನು. ಅದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಂತ ಆಗಬೇಕಾದದ್ದು. ಆಯ್ಕೆ ಹೇಗಾಗಿದೆ ಅಂತಂದ್ರೆ ದಕ್ಷಿಣ ಕನ್ನಡದ ಯಕ್ಷಗಾನ ಅಕಾಡೆಮಿ ಅಂತ ಆಗಿದೆ. ಅದು ಯಾಕೆ ಹೀಗಾಗ್ತದೆ? ಹೌದು, ಒಂದು ಸರ್ಕಾರದ ನಿಷ್ಕಾಳಜಿ ಅಂತ ಹೇಳಬೇಕು, ಅದಕ್ಕೆ ಬೇರೆ ಹೇಳುವಂಗಿಲ್ಲ. ಎರಡನೇದು, ಈ ನಿಗಮ ಅಥವಾ ಈ ಅಕಾಡೆಮಿ ಅಧ್ಯಕ್ಷರನ್ನು ನೇಮಕ ಮಾಡುವಾಗ ಅವರ ಮೂಲಕ ಆದ್ರೂ ಯಕ್ಷಗಾನದಂತಹ ಒಂದು ಕಲೆ ಎಷ್ಟು ವಿಸ್ತಾರವಾದದ್ದು, ಕರ್ನಾಟಕ ತುಂಬ ಇದೆ ಹೇಗೆ ಅನ್ನೋದನ್ನು ತಿಳ್ಕೊಂಡು ಆಯಾ ಜಿಲ್ಲೆಗಳಿಗೆ ಗೌರವವನ್ನು ಸಲ್ಲಿಸಬೇಕಾದದ್ದು, ಪ್ರತಿನಿಧಿಗಳನ್ನ ಪ್ರಾತಿನಿಧಿಕವಾಗಿ ಆದರೂ ಕೊಡಬೇಕಲ್ವಾ? ಮತ್ತೆ ಇದಕ್ಕೊಂದು ಪರಂಪರೆ ಇದೆ, ಹಿಂದೆ ಮಾಡಿದ್ದಾರೆ ಇದನ್ನ. ಹಿಂದೆ ನೋಡಿ, ಈಗ ಯಕ್ಷಗಾನ ಅನ್ನೋದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಮಾತ್ರ ಇರುವುದು ಅಂತ ಅನ್ನೋದು ಒಂದು ತಪ್ಪು ಕಲ್ಪನೆ. ಹೌದು, ಅದು ಕರ್ನಾಟಕದ ಅನೇಕ ಭಾಗಗಳಲ್ಲಿದೆ. ಅದಕ್ಕೆ ಮೂಡಲಪಾಯ ಅಂತ ಹೇಳ್ತಾರೆ, ಘಟ್ಟದ ಕೋರೆ ಅಂತ ಹೇಳ್ತಾರೆ ಅದನ್ನು. ಈ ಕಡೆ ಬರುವಾಗ ಕರಾವಳಿಗೆ ಯಕ್ಷಗಾನ ಅಂತ ಉಳ್ಕೊಂಡಿದ್ದದು, ಅದನ್ನು ಪಡುವಲಪಾಯ ಅಂತ ಕೆಲವು ವಿಮರ್ಶಕರು ಕೂಡ ಹೇಳ್ತಾರೆ. ಹೀಗಿರುವಾಗ ಶಿವಮೊಗ್ಗದಲ್ಲಿ ಯಕ್ಷಗಾನ ಇದೆ, ತುಮಕೂರಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಮೈಸೂರಲ್ಲಿದೆ, ಚಾಮರಾಜನಗರದಲ್ಲಿದೆ, ಕೋಲಾರದಲ್ಲಿದೆ. ಹಾಗೆ ನೋಡಿದ್ರೆ ಇಡೀ ಕರ್ನಾಟಕ ಹೆಚ್ಚಿನ ಭಾಗಗಳಿಗೆ ಆವರಿಸಿಕೊಂಡಿದೆ, ಬೇರೆ ಬೇರೆ ಸ್ವರೂಪದಲ್ಲಿದೆ. ಇವತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರುಗಳನ್ನು ನೋಡುವಾಗ ಅಲ್ಲಿ ಯಾರೂ ಇಲ್ಲ, ದಕ್ಷಿಣ ಕನ್ನಡದವರು ಮಾತ್ರ ಇದ್ದಾರೆ. ಕಾಸರಗೋಡಿಗೆ ಒಂದು ಕೊಟ್ಟಿದ್ದಾರೆ, ಉಡುಪಿಗೆ ಒಂದು ಚಾನ್ಸ್ ಸಿಕ್ಕಿದೆ. ಆದರೆ ಇದರಲ್ಲಿ ಹೆಗಡೆಯವರೇ, ನನಗೆ ಕೇಳೋದೇನೆಂದರೆ, ಈ ಉತ್ತರ ಕನ್ನಡದ ಯಕ್ಷಗಾನ ಇಷ್ಟೊಂದು ಕಲಾವಿದರನ್ನು, ಅತಿ ಹೆಚ್ಚು ಕಲಾವಿದರನ್ನು ಯಕ್ಷಗಾನ ಕೊಟ್ಟಿದೆ. ಇವತ್ತು ನೀವು ನೋಡಿ, ದಕ್ಷಿಣ ಕನ್ನಡದ ಆಟದ ಮೇಳದಲ್ಲಿ ಅತಿ ಹೆಚ್ಚು ಕಲಾವಿದರು ಉತ್ತರ ಕನ್ನಡದವರಿದ್ದಾರೆ. ನಾಳೆದೇನು ಅಷ್ಟೆಲ್ಲ ಮಾಡಿದ್ದಾರೆ, ಕುಣಿದ್ದಾರೆ, ಕುಣಿಸ್ತಾರೆ, ಎಲ್ಲವೂ ಮಾಡಿದ್ದಾರೆ. ಆದರೆ ಈ ರೀತಿ ಮಾಡುವಾಗ ಇದಕ್ಕೆ ಮೂಲ ಕಾರಣರು ಯಾರು? ಅದು ಮೂಲ ಕಾರಣ ಅಂದರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಅನ್ನೋದು ಒಂದು ಜಿಲ್ಲೆಗೆ ಇದ್ದರೆ ಬಹಳ ಪ್ರಯೋಜನ ಆಗ್ತದೆ. ಅದು ಕೇವಲ ಈ ಯಕ್ಷಗಾನದ ವಿಷಯದಲ್ಲಿ ಅಂತಲ್ಲ, ಇಡೀ ನಮ್ಮ ಜಿಲ್ಲೆಯನ್ನ ಒಟ್ಟಂದದಲ್ಲಿ ಗಮನಿಸುವಾಗ ಎಲ್ಲ ನೋಡಿ, ಒಂದು ಆಸ್ಪತ್ರೆ ಬೇಕು ನಮಗೆ ಅಂತ ಅನ್ನೋದಕ್ಕೆ ನಾವು ಎಷ್ಟು ಕಾಲದಿಂದ ಹೋರಾಟ ಮಾಡ್ತಾ ಇದ್ದೇವೆ ಅಲ್ಲ. ಅದೇ ನಾವು ಏನು ಡಿಸ್ಕಷನ್ ಮಾಡ್ತೇವೆ ನಾರಾಯಣಯಾಜಿ ಅವರೇ, ಅಂದರೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ಅತಿ ಹೆಚ್ಚು ಆಸ್ಪತ್ರೆ ಇರುವುದು ದಕ್ಷಿಣ ಕನ್ನಡದಲ್ಲಿ, ರೋಗಿಗಳೆಲ್ಲ ಉತ್ತರ ಕನ್ನಡದವರು. ಅಲ್ಲಿ ವಿಶ್ವವಿದ್ಯಾಲಯ, ದೊಡ್ಡ ದೊಡ್ಡ ವಿದ್ಯಾಲಯಗಳಲ್ಲಿ ತುಂಬಿರೋರೆಲ್ಲ ಉತ್ತರ ಕನ್ನಡದ ಪ್ರತಿಭಾವಂತ ವಿದ್ಯಾವಂತರು. ಅಂದರೆ ಫಲಾನುಭವಿಗಳಷ್ಟೇ ನಾವು ಆಗಿದ್ದೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಹೆಬ್ಬಾರ್ರೆ. ಈ ವಿಚಾರದಲ್ಲಿ ಹೇಳಬೇಕಾದ್ರೆ ಫಲಾನುಭವಿಗಳು ಅಥವಾ ಯಕ್ಷಗಾನದ ಅಕಾಡೆಮಿಯಲ್ಲಿ ಇಟ್ಟುಕೊಂಡು ಇಡೀ ಉತ್ತರ ಕನ್ನಡವನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿರ್ತದೆ. ಯಾಕೆಂದರೆ ಹೌದು, ನಾವು ಯಾವುದೋ ಒಂದು ಸಮಸ್ಯೆ ಹೇಗೆ ಅಕ್ಕಿ ಅಗಳಿನಿಂದ ನೋಡ್ಕೊಂಡು ಒಂದನ್ನು ಹಿಡ್ಕಿದ್ರೆ ಎಲ್ಲವೂ ಆಗ್ತಾವಲ್ಲ, ಅದೇ ಒಡವೆ ಇದ್ರೂ ಬಡವೆ ಅಂತೇಳಿ ಒಂದು ಗಾದೆ ಇದೆ ನಮ್ಮಲ್ಲಿ ಎಲ್ಲವುದೂ ಇದೆ. ಆದರೆ ಅದನ್ನು ಪ್ರದರ್ಶಿಸಬೇಕಾದಾಗ ನಾವು ಬಿಡಿ ಬಿಡಿಯಾಗಿ ಹೋಗ್ತೇವೆ. ಆ ಅಕಾಡೆಮಿಯಲ್ಲಿ ನಮ್ಮ ಜಿಲ್ಲೆಗೆ ಪ್ರಾಶಸ್ತ್ಯ ಇಲ್ಲ ಅಂತೇಳಿ ಹೇಳುವುದು ಒಂದು ಮಾತು. ಆದರೆ ಇಲ್ಲ ಅಂತೇಳಿ ಹೇಳುವಂಥ ಈ ಹೊತ್ತಿನಲ್ಲಿ
ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದು ವ್ಯಕ್ತಿಯನ್ನು ನಾವು ಅವನ ಕೊಡುಗೆಯನ್ನು ಇವತ್ತು ಗುರುತಿಸುವುದಿಲ್ಲ. ಇಲ್ಲಿ ಸಮಸ್ಯೆ ಏನಾಗಿತ್ತು ಕೇಳಿದ್ರೆ, ಯಕ್ಷಗಾನದ ಒಂದು ವಿಚಾರದಲ್ಲಿ ತೆಗೆದ್ರೆ ಕೆರೆಮನೆ ಶಿವರಾಮ ಹೆಗಡೆಯವರು ಅತ್ಯಂತ ಮೇರು ನಟರು ಅಂತೇಳಿ ನಾವೆಲ್ಲ ಹೇಳ್ಕೊಳ್ತಾ ಇದ್ವಿ. ಆ ಹೊತ್ತಿನಲ್ಲಿ ನಮ್ಮ ಜಿಲ್ಲೆಯ ಪ್ರೇಕ್ಷಕರ ಸ್ವಭಾವ ಹೇಗಿತ್ತು ಕೇಳಿದ್ರೆ, ಹೌದು ಅವರು ಎದುರುಗಡೆ ದೇವರ ಹೆಗಡೆಯವರು ಹೀಗೆ ಮಾಡ್ತಿದ್ರು ಅಂತೇಳಿ ಪರಸ್ಪರ ತೋರಿಸೋದು ಪ್ರತಿದ್ವಂದಿಯಾಗಿ. ನಾವು ಅದೇ ದಕ್ಷಿಣ ಕನ್ನಡದಲ್ಲಿ ನನ್ನ ಅತ್ಯಂತ ದೀರ್ಘಕಾಲದ ದಕ್ಷಿಣ ಕನ್ನಡದ ಬದುಕಿನ ವಿಚಾರದಲ್ಲಿ ಹೇಳುವಾಗ ಶೇಣಿಯವರು ಅಂತ ಹೇಳಿದ ತಕ್ಷಣ ಸಾಮಗುರು ಅಂತೇಳಿ ಹೇಳ್ತಾರೆ. ಅಲ್ಲಿ ಪ್ರತಿದ್ವಂದಿ ಅಲ್ಲಾಗ ಜೋಡಿಯಾಗಿ ಅವರಿಬ್ಬರ ಒಟ್ಟಿಗೆ ಒಂದು ಜೋಡಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾರೆ. ಶಂಭು ಹೆಗಡೆ ಅಂದ ಕೂಡಲೇ ನಾವು ಚಿಟ್ಟಾಣಿ ಅಂತೇಳಿ ಎದುರುಗಡೆ ಬರದೇ ಇದ್ರೆ ಶಂಭು ಹೆಗಡೆ ಆಗೋದೇ ಇಲ್ಲ. ನಾಳೆ ಇದು ಪತ್ರಿಕಾ ರಂಗದಲ್ಲಿ ಮತ್ತೊಬ್ಬರು ಯಾರೋ ಬಂತು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಮತ್ತೊಂದು ಯಾರು ಅಂತೇಳಿ ಹೇಳುವಂಥ ಸ್ಥಿತಿ ಬಂದಿದೆ. ಮೂಲವಾಗಿ ಯಾಕೆ ಹೀಗಾಗ್ತದೆ ಇವತ್ತು ಪತ್ರಿಕಾ ರಂಗದಲ್ಲಾಗಲಿ ನೀವು ಹೇಳಿದಂತೆ ಎಲ್ಲ ರಂಗದಲ್ಲೂ ನಮ್ಮ ಜಿಲ್ಲೆಯವರು ಇದ್ದಾರೆ. ಆದರೆ ಇದನ್ನು ಪ್ರೆಸೆಂಟೇಷನ್ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅದನ್ನು ಪ್ರದರ್ಶಿಸುವಂಥ ಒಂದು ಇಚ್ಛಾಶಕ್ತಿ ರಾಜಕಾರಣಿಗಳಿಗೆ ಮೇಲೆ ಹೇಳುವಾಗ ಅವರವರು ಒಬ್ಬೊಬ್ಬರಾಗಿ ಹೋರಾಡಬೇಕಾಗ್ತದೆ. ಇವತ್ತು ಒಂದು ದೊಡ್ಡ ಸಂಶೋಧನಾ ಕೇಂದ್ರ, ಇವತ್ತು ಉಡುಪಿಯಲ್ಲಿರುವಂಥ ಒಂದು ಸಂಶೋಧನಾ ಕೇಂದ್ರ ಇದ್ದಾಗೆ ಇವತ್ತು ನಮ್ಮಲ್ಲಿ ಒಂದು ಅಪರೂಪದ ದಾಖಲೆಗಳನ್ನು ತಂದಿಟ್ಟುಕೊಂಡಂಥ ಡಾಕ್ಟರ್ GL ಹೆಗಡೆ ಅವರು, ಹೌದು, ನಾವು ಯಾರಾದರೂ ಇವತ್ತು ಅಲ್ಲಿ ಹೋಗಿ ಗುರುತಿಸಿದ್ದೇವಾ? ಇಲ್ಲ, ಗುರುತಿಸಿಲ್ಲ. ಇವತ್ತು ಚಿಟ್ಟಾಣಿಯವರ ಕುರಿತಾದಂಥ ಒಂದು ದಾಖಲೆಯನ್ನಾಗಲಿ, ಕರ್ಕಿ ಪರಂಪರೆ ಕುರಿತಾದಂಥ ಒಂದು ದಾಖಲೆಯನ್ನಾಗಲಿ, ಅವರೇ ಒಂದು ವಿಶ್ವವಿದ್ಯಾಲಯ ಮಾಡುವಂಥ ಒಂದು ಕೆಲಸವನ್ನ ತಮ್ಮ ಸ್ವಂತ ಹಣದಿಂದ ಕೊಟ್ಕೊಂಡು ಮಾಡಿದ್ದಾರೆ ಅವರು. ನಾವು ಖಂಡಿತ ಅಪ್ರಿಷಿಯೇಟ್ ಮಾಡಬೇಕು. ವರ್ಷಕ್ಕೆ ಅವರು ಅನೇಕ ವಿಧವಾದಂಥ ಪ್ರೋಗ್ರಾಮನ್ನು ಮಾಡ್ತಾರೆ. ಯಾವ ಸರ್ಕಾರದ ನೆರವಿಲ್ಲದೆ ಸ್ವಂತ ಖುಷಿಯಿಂದ ಮಾಡ್ತಾರೆ. 4 ಜನರನ್ನು ಕರೆದು ಊಟ ಹಾಕ್ತಾರೆ. ಎಷ್ಟು ಜನ ನಮ್ಮಲ್ಲಿ ಹೋಗಿ ಗುರುತಿಸಿದ್ದೇವೆ? ಇಲ್ಲ. ಆದರೆ ಇದನ್ನು ನಾವು ದಕ್ಷಿಣ ಕನ್ನಡದಲ್ಲಿ ಹೋಗಿ ನೋಡಿದರೆ, ಅಲ್ಲಿ ಏನೇ ಒಂದು ಪ್ರೋಗ್ರಾಮ್ ಮಾಡಿದರೆ ಅಲ್ಲಿನ ಮಂತ್ರಿಗಳು ಬರ್ತಾರೆ, ಬಾಕಿಯವರು ಬರ್ತಾರೆ, ನೋಡ್ತಾರೆ, ಏನು ಅಂತೇಳಿ ಕೇಳ್ತಾರೆ, ಅವ್ರ ಹತ್ರ ಕೇಳ್ತಾರೆ. ಅವರು ಅಲ್ಲಿ ಒಟ್ಟಂದ ಇರ್ತವೆ, ಎಲ್ಲವರು ಸೇರಿ ಪರಸ್ಪರ ಇರ್ತಾರೆ. ಇಲ್ಲಿ ಆಗಲ್ಲ, ಕಾಲು ಎಳೆಯುವಂಥ ಪ್ರವೃತ್ತಿ. ಹಾಗಾಗಿ ಈ ದಿಸೆಯಲ್ಲಿ ಯಕ್ಷಗಾನದ ಈ ಅಕಾಡೆಮಿಯ ವಿಚಾರದಲ್ಲಿ ಅಲ್ಲ, ಈಗ ಇನ್ನೊಂದು ವಿಷಯ ನಾನು ಕೇಳ್ತೇನೆ. ಯಾಕೆಂದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಸಾಮಾನ್ಯ ಜನರಿಗೆ ಕುತೂಹಲ ಇದೆ. ಈಗ ಡಾಕ್ಟರ್ GL ಹೆಗಡೆ ಅವರಿದ್ದಾರೆ, ನಾನು ಕೂಡ ಒಬ್ಬ ಪತ್ರಕರ್ತನಾಗಿ ಸಹಜ ಕುತೂಹಲ ಕೂಡ ನನಗಿದೆ. ಏನಂದರೆ, ಈ ಅಕಾಡೆಮಿ ಸದಸ್ಯತ್ವ ಇದಕ್ಕೆಲ್ಲ ಅರ್ಜಿ ಹಾಕಬೇಕು, ಯಾರಿಂದ ಒತ್ತಡ ಗಿತ್ತಡ ತರಬೇಕು, ಅಥವಾ ಮಂತ್ರಿಗಳೇ ಅವ್ರ ಕೋಟಾ ರೀತಿಯಲ್ಲಿ ಉತ್ತರ ಕನ್ನಡಕ್ಕೆ ಒಂದಿಷ್ಟು ಕೋಟಾ ಹಿಂಗೇನಾದ್ರು ತಗೊಂಡು ಅವ್ರು ಹೋಗಿ ಸರ್ಕಾರದ ಹತ್ರ ಮಾತಾಡಬೇಕು, ಏನು ಸಾಹೇಬ್ರೆ ಇದು ಈ ರೀತಿ ಹೇಗೆ ಆಗ್ಬೋದು? ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರ ಅಂತಲ್ಲ, ಅದು ಹೇಗೆ ಪ್ರೊಸೀಜರ್ ಅಂತಂದ್ರೆ ಸರ್ಕಾರವೇ ನಿರ್ಣಯ ಮಾಡ್ತದೆ ಅದನ್ನ ಯಥಾರ್ಥಕ್ಕಾದ್ರೆ. ಆದ್ರೆ ಸರ್ಕಾರಕ್ಕೆ ತಿಳಿಸ್ಕೊಡುವವರೊಬ್ರು ಬೇಕಲ್ಲ. ಅದೇ ಅದು ತಿಳ್ಕೊಳ್ಳುತ್ತೆ. ಯಾಕೆ ಸರ್ಕಾರಕ್ಕೆ ಕೈ ಉದ್ದವಾಗಿದೆ ಸರ್. ಅವಕ್ಕೆ ರಾಜಾನಾಂ ಚಾರ ಚಕ್ಷುಷಃ, ಅವರದ್ದೇ ಆದ ವ್ಯವಸ್ಥೆ ಇರ್ತದೆ. ಈಗ ಕಾಂಗ್ರೆಸ್ ಬರಲಿ, BJP ಬರಲಿ, ಇನ್ನೊಂದು ಸರ್ಕಾರ ಬರಲಿ, ಆ ಸರ್ಕಾರದಲ್ಲಿ ಕೆಲಸ ಮಾಡುವ ಅಥವಾ ಆ ಸರ್ಕಾರದ ಪರವಾಗಿ ಕೆಲಸ ಮಾಡುವ ಒಂದು ಸಮೂಹ ಇರ್ತದಲ್ಲ, ಅದರಲ್ಲಿ ಅವರನ್ನೇ ಆಯ್ಕೆ ಮಾಡಲಿ, ತಪ್ಪಿಲ್ಲ. ಆದರೆ ಅವರಲ್ಲಿ ಕೂಡ ವಿದ್ವಾಂಸರು ಯಾರು, ಆ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿದವರು ಯಾರು, ಕೆಲಸ ಮಾಡಿದವರು ಯಾರು ಅಂತ ಗುರುತಿಸಬೇಕಲ್ಲ. ಹೌದು. ಅದು ಯಾವ ಸಂಬಂಧವೂ ಇಲ್ಲದೆ ಒಂದು ಅಕಾಡೆಮಿಗೆ ತಂದು ಕೂಡಿಸುವಾಗ ಹೌದು ಅದು ಜೋಕ್ ಆಗ್ತದೆ, ತಮಾಷೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಇದು ಸಾಂಸ್ಕೃತಿಕ ದುರಂತ ನಾನು ಹೇಳೋದು. ಹಾಗಾಗಬಾರ್ದು ಅಂತ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿಷ್ಕಾಳಜಿ, ಇಡೀ ಸಂಸ್ಕೃತಿಯ ಬಗ್ಗೆ ಬರುವ ನಿಷ್ಕಾಳಜಿಯಿಂದಲೇ ಹೀಗಾಗೋದು. ಇದು ನಿಜವಾಗ್ಲೂ ಹೌದಿರ್ಬೋದು. ಯಾಕೆಂದ್ರೆ ನಾನು ನೋಡ್ತೇನೆ, ನಾನು ದಕ್ಷಿಣ ಕನ್ನಡದಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ಅಲ್ಲಿ ಮಂತ್ರಿಗಳು, ಶಾಸಕರೆಲ್ಲ ಮುಂದೆ ಬಂದು ಕೂತ್ಕೊಂಡು ಅರ್ಧ ತಾಸು 1 ತಾಸು ಗಟ್ಟಲೆ ಕೂತ್ಕೊಳ್ತಾರೆ. ಅಲ್ಲಿ ನೋಡ್ತಾರೆ. ಇಲ್ಲ ಹಂಗಲ್ಲ, ಉದ್ಘಾಟನೆ ಮಾಡ್ತಾರೆ, ಹೋಗ್ಬಿಡ್ತಾರೆ ತಮ್ಮ ಪಟಾಲಮ್ಮ ಜೊತೆ. ಇದರಿಂದಾಗಿ ಏನಾಗಿದೆ, ಸಹಜವಾಗಿ ಅವರ ನಿರಾಸಕ್ತಿ, ಅನಾಸಕ್ತಿಯಾಗಿ ಜನರ ನಡುವೆ ನಾವು ಈ ರೀತಿ ಅನುಭವಿಸ್ಬೇಕಂತ ಕಷ್ಟ ಇದೆ. ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ನೋಡ್ರಿ, ಉತ್ತರ ಕನ್ನಡದ ಎಲ್ಲೂ ಹೆಸರೇ ಇರೋದಿಲ್ಲ. ಎಷ್ಟೆಲ್ಲ ಜನ ಅರ್ಹತಿದ್ದಾರೆ, ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕೆ ಎಳುವವರು ಅನ್ನೋ ಸ್ಥಿತಿ ನಮ್ಮದಾಗಿದೆ. ಇನ್ನು ಮತ್ತೊಂದು ಕೇಳ್ತೇನೆ, ಈ ಯಕ್ಷಗಾನ, ಇವತ್ತಿನ ಯಕ್ಷಗಾನ ಕಲಾವಿದರ ಬಗ್ಗೆ ಇಷ್ಟೆಲ್ಲ ಅಲ್ಲಿ ಶಾಲೆಗಳಿದೆ, ಎಲ್ಲವೂ ಹೌದು. ಆದರೆ ಸರ್, ನಮ್ಮ ಉತ್ತರ ಕನ್ನಡದಲ್ಲಿ ಸುಮಾರು ಎಷ್ಟು ಜನ ಯಕ್ಷಗಾನ ಕಲಾವಿದರು ಇರ್ಬೋದು ನಿಮ್ಮ ಪ್ರಕಾರ? ಹಳ್ಳಿಗಳಿದೆ ನೋಡಿ. ನಮ್ಮ ಜಿಲ್ಲೆಯ ಸ್ಥಿತಿ ಹೇಗಿತ್ತು ಅಂದ್ರೆ, ಈ ಹೊತ್ತಿಗೂ ಹೇಳ್ತೇನೆ ನಾನು, ಮೂರೂರಿನಂತ ಒಂದು
ಹಳ್ಳಿಗೆ ಹೋಗಿ ಹ್ಮ್ ನಾನು ದೊಡ್ಡದಾಗಿ ಒಂದು ಕೂ ಹಾಕಿದ್ರೆ ಹ್ಮ್ ಅಲ್ಲಿ ನಿಮ್ಗೆ ಭಾಗವತ ಸಿಗ್ತಾನೆ, ಮೃದಂಗಕ್ಕೆ ಯಾರು ಸಿಗ್ತಾನೆ, ಹ್ಮ್ ವೇಷದ ಸಾಮಾನು ಸಿಗ್ತದೆ. ಹ್ಮ್ ಇಮಿಡಿಯೇಟ್ ಒಂದು ಆಟ ಮಾಡಬೇಕು ಅಂದ್ರೆ ಒಂದು 3 ತಾಸನ ಒಂದು ಯಕ್ಷಗಾನ ಮಾಡಿ ಬರ್ಬೋದು. ಅಷ್ಟು ಅಂದ್ರೆ ಕಲಾಗ್ರಾಮ, ಕಲಾಗ್ರಾಮ. ಇಡೀ ಉತ್ತರ ಕನ್ನಡ ಒಂದು ಕಲಾಗ್ರಾಮ ಆಗಿತ್ತು. ಅಲ್ಲಲ್ಲಿ ಹಳ್ಳಿಯಲ್ಲಿ ಮೇಳ ಇತ್ತು. ನನಗೆ ಗೊತ್ತಿದ್ದ ಹಾಗೇನೆ, ನಾನು ಚಿಕ್ಕವನಿಂದಲೂ ನೋಡ್ತಾ ಇದ್ದೇನೆ. ಹೀಗಿರುವಾಗ ಇದೊಂದು ಸರ್ವೆ ಅಂತ ಮಾಡಲಿಲ್ಲ. ಹೌದು. ಅಕಾಡೆಮಿ ಕೆಲವು ಲಿಸ್ಟ್ ಮಾಡಿದೆ. ಅಲ್ಲ, ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ರಲ್ಲ ಸರ್. ಹೌದು, ವಿಶ್ವಕೋಶ ಮಾಡಬೇಕು ಅಂತಲೂ ಹೊರಟಿದ್ವಿ. ಹೌದು, ಎಷ್ಟು ಎಲ್ಲ ಅಂದ್ರೆ ಎಲ್ಲ ಅರ್ಧಕ್ಕೆ ನಿಂತಿದೆ ಅದು, ಹೌದು. ಯಾವ ಕೆಲಸನೂ. ಅಲ್ಲ, ಈಗ ನಿಮ್ಮ ಅವಧಿ ನಿಮ್ದು ಎಷ್ಟು 2 ವರ್ಷ ಆಯ್ತಾ? 9 ತಿಂಗಳದ 9 ದಿನ 10 ದಿನಕ್ಕೆ ಹೇರಬೇಕಾಗಿತ್ತು. ಆಗಿತ್ತು, ಎತ್ತಾಗೋಯ್ತು. ಕೆಲಸ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಅಲ್ಲ, ನಿಜವಾಗ್ಲೂ ಉತ್ತರ ಕನ್ನಡದವ್ರದ್ದು ದೊಡ್ಡ ದುರಂತ ಅಂದರೆ, ಈಗ ನೋಡಿ, ಮಂತ್ರಿ ಆಗುವ ಅರ್ಹತೆ ಇದ್ದವನಿಗೆ ಮಂತ್ರಿ ಪದವಿ ಇಲ್ಲ, ಶಾಸಕನಾಗುವ ಅರ್ಹತೆ ಇದ್ದವನು ಶಾಸಕನಾಗೋದಿಲ್ಲ. ಅಂದರೆ ನಾ ಹೇಳ್ದೇನೋ, ಕಲಾವಿದರು, ಪತ್ರಕರ್ತರು ಎಲ್ಲರೂ ಯಾರಿಗೆ ಅರ್ಹತೆ ಉಂಟು ಅವರಿಗೆ ಪದವಿ ಇಲ್ಲ. ಅರ್ಹತೆ ಇಲ್ಲದೆ ಹೋದವ ಅಲ್ಲಿ ಕೂತಿರ್ತಾನೆ ಅಂತ ಸ್ಥಿತಿ. ಮತ್ತೆ ನನಗನ್ಸೋದು, ಹ್ಮ್ ನಮ್ಮ ಜಿಲ್ಲೆ ಎಂಬ ಅಭಿಮಾನ ಇದೆಯಲ್ಲ, ಹ್ಮ್ ಅದು ರಾಜಕಾರಣಿಗಳಿಗೂ ಇದ್ದಂಗೆ ಕಾಣುವುದಿಲ್ಲ, ಹೌದು ಜನರಿಗೂ ಇಲ್ಲ. ಹೌದು ಹೀಗಾದ್ರೆ ಹೇಗಾಗುತ್ತೆ ಹೌದು ಅಲ್ವಾ? ಜಾತಿ ಅಂತ ಕಚ್ಚಾಡ್ತವೆ, ಹಾಗತ್ತೆ ಇವರಿಗೂ ಜಾತಿ ಅಭಿಮಾನವೂ ಇಲ್ಲ. ನೋಡಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳ್ತಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗೋಕ್ಕಿಂತ ಮುಂಚೆ ದಕ್ಷಿಣ ಕನ್ನಡದ ಆಸ್ಪತ್ರೆಗೆ ಏಜೆಂಟ್ರೇ ಇಲ್ಲಿ ಹೆಚ್ಚಿದ್ದಾರೆ. ಅಂದರೆ ನಾ ಹೇಳೋದೇನು, ಈಗ ನನ್ನ ಇದ್ರ ಪ್ರಕಾರ ನೀವು ಹೇಳ್ದಂಗೆ ಅದು ಬಹಳ ಅತ್ಯುತ್ತಮವಾದ ಮಾತದು. ಏನಂದರೆ, ನಾವು ಯಾರು, ನಮ್ಮ ಯೋಗ್ಯತೆ ಏನು ಅಂತ ನಾವೇ ತಿಳ್ಕೊಂಡು ಒಟ್ಟಾಗಿರುವಂಥ ಸ್ಥಿತಿ ಇಲ್ಲ. ಈ ಸಪ್ಲಿಮೆಂಟ್ ಟು ದಿಸ್ ಒನ್, ಡಾಕ್ಟರ್ ಜಿ ಎಲ್ ಹೆಗ್ಡೆ, ಉತ್ತರ ಕನ್ನಡ ಜಿಲ್ಲೆಗೆ ಅನ್ಯಾಯ ಆದದ್ದು ಈ ಕೇವಲ ಈ ಅಕಾಡೆಮಿ ಈ ಒಂದು ವಿಚಾರದಲ್ಲಿ ಅಲ್ಲ. ನಾನು ಈ ವಿಚಾರದಲ್ಲಿ ಒಂದು ವಿಚಾರ ಸ್ವಲ್ಪ ಹಾರ್ಷ ಆದರೂ ಅಡ್ಡಿಲ್ಲ, ನಾನು ದಾಖಲೆ ಮಾಡ್ಲಿಕ್ಕೆ ದಯಮಾಡಿ ಹೇಳಿ. ಏನಾಗಿದೆ ಅಂತೇಳಿ ಹೇಳಿದರೆ, ನಮ್ಮ ಈ ಯಕ್ಷಗಾನದ ವಿಚಾರದಲ್ಲಿ ನಾನು ಯಕ್ಷಗಾನದಕ್ಕೆ ಸಂಬಂಧ ಇವತ್ತು ಬಂತ ಹೇಳಬೇಕು ಅಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ಅಕಾಡೆಮಿಯಲ್ಲಿ ಟೆಕ್ಸ್ಟ್ ಬುಕ್ ಅಂತೇಳಿ ಒಂದು ಮಾಡಿದ್ರು, ಒಂದು ಪಠ್ಯ ಪುಸ್ತಕ ಬೇಕು ಅಂತೇಳಿ. ಕುಂಬ್ಳೆ ಸುಂದರ ರಾಯರು ಅದು ಮಾಡಿದಾಗ, ಪ್ರಾರಂಭ ಆದಾಗ ನಾನು ಆ ಸಮಿತಿಯಲ್ಲಿದ್ದೆ. ನಂತರ ಯಾವ ಕಾರಣಕ್ಕೇನೋ ಅದು ಮುಂದಿನ ಹಂತದಲ್ಲಿ ನನ್ನನ್ನು ಬಿಟ್ಟಿದ್ದಾರೆ. ನಾನು ಆ ಕಾರಣಕ್ಕಾಗಿ ಹೇಳ್ತಾ ಇಲ್ಲ. ಆ ಮೊದಲನೇ ದಿವಸನೇ ಅದಕ್ಕೊಂದು ಸ್ವರೂಪ ಬಂದಾಗ ಅದು ಗೊತ್ತಾಗಿತ್ತು, ಈ ರೀತಿ ಬರಬೇಕು ಅಂತೇಳಿ ಹೇಳಿದಾಗ ಅವ್ರ ಮನಸ್ಸಿಗೆ ಆಗಲಿಲ್ಲ ಅಂತೇಳೋ ಕಾರಣಕ್ಕಾಗಿ ಅಲ್ಲೊಂದು ಕೆಲವೊಂದು ಚರ್ಚೆ ಆಗಿತ್ತು. ಇದು ಎಲ್ಲಿ ಶಂಭು ಹೆಗಡರ ಕೊನೆಯ ದಿವಸದ ಅವರು ವ್ರತರಾಗುವುದಕ್ಕಿಂತ 3 ದಿವಸ ಮೊದಲು ಸುಳ್ಯದಲ್ಲ ಆದದ್ದು. ದಾಮ್ಲೆಯವರಿದ್ದರು, ನನ್ನ ಮಂಡನೆಯನ್ನು ದಾಮ್ಲೆಯವರು ಅಪ್ರಿಷಿಯೇಟ್ ಮಾಡಿದ್ರು ಆ ದಿವಸ. ಮೊನ್ನೆನೂ ಅದನ್ನು ಯಕ್ಷಗಾನದ ಇಲ್ಲಿ ಕೆರಮನೆಯಲ್ಲಿ ಅದನ್ನು ಎತ್ತಿ ಆಡಿದ್ರಂತೆ. ನಾನು ಆ ದಿವಸ ವೇದಿಕೆಯಲ್ಲಿ ಅಷ್ಟು ನಾನು ಇರಲಿಲ್ಲ, ಅದನ್ನು ಎತ್ತಿ ಹೇಳಿದ್ರಂತೆ. ಹಾಗಿತ್ತು. ಅದು ಮುಂದೆ ಇಲ್ಲ ಬಿಡಿ. ಆದರೆ ಮುಂದೆ ಏನಾಯಿತು ಕೇಳಿದ್ರೆ, ಯಕ್ಷಗಾನದ ಟೆಕ್ಸ್ಟ್ ಬುಕ್ ಬಂದಾಗ ಉತ್ತರ ಕನ್ನಡದ ಒಂದು ಪರಂಪರೆಯನ್ನೇ ಸಂಪೂರ್ಣವಾಗಿ ಬಿಟ್ಟುಬಿಟ್ರು. ಯಾವುದೂ ಇಲ್ಲ. ಉತ್ತರ ಕನ್ನಡದ ಪರಂಪರೆಯನ್ನು ಬಿಟ್ಟಾಗ ಇದನ್ನು ಎತ್ತಿ ಪ್ರತಿಭಟನೆ ಮಾಡಿದವರಲ್ಲಿ ಯಾರೂ ಇಲ್ಲ. ನಾನು ಎಲ್ಲ ಪತ್ರಿಕೆಗಳಲ್ಲಿ ಬರೆದೆ ಆ ಹೊತ್ತಿಗೆ. ಯಕ್ಷರಂಗದಲ್ಲಿ ಇವರು ಗೋಪಾಲಕೃಷ್ಣ ಭಾಗವತರು ನನ್ನ ಹತ್ರ ಹೇಳಿದ್ರು, ನಾನು ಅದನ್ನು ಇದು ಮಾಡಿದೆ. ನಾನು ಕೆಂಡಸ ಬೇರೆ ಕಡೆ ಬರೆದೆ, ಅವರು ಬರೆದ್ರು. ಆದರೆ ಅದಕ್ಕೆ ಬೇಕಾದಂಥ ಪ್ರತಿಸ್ಪಂದನೆ ಆ ಹೊತ್ತಿನಲ್ಲಿ ಸಿಗಲಿಲ್ಲ. ಅದನ್ನು ನಾವು ಸರ್ಕಾರ ಕೇಳಲಿಕ್ಕಾಗ್ತದೆ. ಯಾಕೆ ಆ ಹೊತ್ತಿನ ಅಧ್ಯಕ್ಷರಾದಂಥವರು ಯಾತಕ್ಕೆ ಆ ವಿಚಾರದಲ್ಲಿ ಮಹತ್ವವನ್ನು ಕೊಡಲೇ ಇಲ್ಲ. ಹಾಗೆ ನೋಡಿದ್ರೆ ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಅವ್ರು ಕೇಳಿದಾಗ ಏನು ಹೇಳ್ತಾರೆ ಕೇಳಿದ್ರೆ, ಹೊಸದೊಡ್ಡ ಮಂಜುನಾಥ್ ಭಾಗವತರೇ ಅದ್ರ ಕಮಿಟಿ ಅಧ್ಯಕ್ಷರಾಗಿದ್ರಲ್ಲ, ಅವ್ರು ಯಾತಕ್ಕೆ ಮಾಡಲಿಲ್ಲ ಅಂತ ನನಗೆ ಕೇಳಿದ್ರು. ಎರಡನೇದು, ಕರ್ಕಿ ಪರಂಪರೆಯನ್ನು ಅವಹೇಳನ ಮಾಡಿದ್ರು. ಉತ್ತರ ನಮ್ಮ ಜಿಲ್ಲೆ ಸಮಗ್ರವಾಗಿ ಎದುರಿಸಿಕೊಟ್ಟಿದ್ದು ನಾನು. ಕೆರಮನೆ ಶಂಭು ಹೆಗಡರ ಅಭಿನಯವನ್ನು ಟೀಕಿಸಿದ್ರು ಒಬ್ರು, ನಾನು ಅದನ್ನು ಪ್ರತಿಭಟನೆ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಯಕ್ಷಗಾನದ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಪ್ರಸಂಗಕಾರ್ತಿ ಅಂತೇಳಿ ಸಂಶೋಧನೆ ಮಾಡಿದ್ದು ಅವ್ರಿಗೆ ಪ್ರಪಂಚಕ್ಕೆ ಕೊಟ್ಟದಿದ್ರು ನಾನು. ಅಲ್ಲಿವರೆಗೆ ಬೇರೆಯವ್ರ ಬಗ್ಗಿತ್ತು, ಕಿಬ್ಬಚ್ಚಲ ಮಂಜಮ್ಮ. ನಾನು ಅನೇಕ ಜನರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗಲ್ಲ. ಅದನ್ನು ಒಂದು ಹವ್ಯಕ ಅಧ್ಯಯನ ಪೀಠದವರು ಪಾಪ ನಾರಾಯಣ ಶಾನಭಾಗರು ಅತ್ಯಂತ ಕಷ್ಟಪಟ್ಟು ಅದನ್ನು ಪ್ರಕಟ ಮಾಡಿದರು ಹವ್ಯಕ ಅಧ್ಯಯನ ಪೀಠದಲ್ಲಿ. ಆ ಮಂಜಮ್ಮ ಅದನ್ನು ಓದಿದ, ಅದನ್ನು ಅಶೋಕ್ ವರ್ಧನ್ ಅವರು, ದಕ್ಷಿಣ ಕನ್ನಡದವ್ರು ಹೇಳ್ತೇನೆ, ಅಶೋಕ್ ವರ್ಧನ್ ಅವರು ಈ ಬುಕ್ ಮಾಡಿ ನನ್ನ ಹತ್ರ ಕೇಳಿದ್ರು. ನಾನು ಅದನ್ನು ಫ್ರೀಯಾಗಿ ಇಟ್ಟಿದ್ದೇನೆ. ಅಶೋಕ್ ವರ್ಧನ್ರು ಅದನ್ನು ಅಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಅದನ್ನು ಓದಂಥ ಸಾಕರ ರಾಮಚಂದ್ರ ರಾಯರು ಕನ್ನಡದ ಮೊಟ್ಟ ಮೊದಲ ಅನ್ಯನ್ಯೋಕ್ತಿಯಲ್ಲಿ ಅಲಗರಿಯಲ್ಲಿ ಬಂದಿರುವಂಥದ್ದು ಇದು. ಯಾಕೆಂದರೆ 1886ನೇ ಇಸ್ವಿಯಲ್ಲಿ 2ನೇ ಮುದ್ರಣವನ್ನು ಕಂಡಿರುವಂಥ ಕೃತಿ ಸೂರಿ ವೆಂಕಟರಮಣ ಶಾಸ್ತ್ರಿಗಳು ಮುಂಬೈದಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಪುಸ್ತಕದ ಒರಿಜಿನಲ್ ನನ್ನ ಹತ್ರ ಇದೆ.
ಅದನ್ನು ಇಟ್ಕೊಂಡು ಹೌದು. ಅದನ್ನೊಂದು ಸಂಶೋಧನೆ 3 ವರ್ಷ ಅವಳ ಮನೆ ಜಾಗವನ್ನು ಹುಡುಕ್ಲಿಕ್ಕೆ 3-4 ವರ್ಷ ಅಲೆದಿದ್ದೇನೆ ಅದನ್ನೇ. ಆದರೆ ಅದನ್ನು ಕೇಳ್ಕೊಂಡಾಗ ಕೊನೆಗೆ GLA ಅಧ್ಯಕ್ಷರಾದಾಗ ಸಿರ್ಸಿಯಲ್ಲಿ ಅದ್ರ ಕುರಿತು ಏನೋ ಒಂದು ಆಯಿತು, ಅದು ಬಿಡಿ, ಒಂದು ಚರ್ಚೆ ಅಂತೇಳಿ ಒಂದಾದರೂ ಆಯಿತು ಬಿಡಿ. ಅಲ್ಲಿವರೆಗೆ ಯಾರೂ ಮಾಡಲೇ ಇಲ್ಲ. ಅಂದರೆ ಏನಾಗಿದೆ ಕೇಳಿದ್ರೆ, ಯಾವ ಹಂತದಲ್ಲಿ ಯಾರು ಸಂಶೋಧನೆ ಮಾಡ್ತಾ ಇದ್ದಾರೆ, ಯಾರು ಇದ್ರ ಬಗ್ಗೆ ಕೆಲಸ ಮಾಡ್ತಾರೆ ಹೇಳೋದಕ್ಕಿಂತ ನಮ್ಮಲ್ಲಿ ಒಂದು ದೊಡ್ಡ ಕೆಟ್ಟ ಗುಣ ಇದೆ ಅಂದರೆ, ವೈಯಕ್ತಿಕವಾಗಿ ಅವನಲ್ಲ, ಅವನಿಗೆ ಇದು ಸಂಬಂಧ ಇಲ್ಲ, ಅವನು ಎಂತ ಮಾಡಿದ್ರೂ ಲಕ್ಷ್ಯ ಮಾಡಬಾರ್ದು ಎನ್ನುವಂಥ ಒಂದು ಭಾವನೆ ಇಲ್ಲಿ ಇದಿರ್ತದೆ. ವೈಯಕ್ತಿಕವಾಗಿ ಇಲ್ಲಿ ನಾನು ನಾರಾಯಣಿಯಾಜಿಯಾಗಿ ನಾನು ಹೇಳ್ತಾ ಇಲ್ಲ. ಒಂದು 200ಕ್ಕಿಂತಲೂ ಹೆಚ್ಚಿನ ಆರ್ಟಿಕಲನ್ನು ಬರೆದಿರುವಂಥದ್ದು ಹೊತ್ತಿನಲ್ಲಿ ಸಮ್ಮೇಳನ, ಕಳೆದ ವರ್ಷ ಸಮ್ಮೇಳನ ಆದಾಗಲೂ ಕೂಡ ಅಷ್ಟೇ, ಡಾಕ್ಟರ್ ಪ್ರಭಾಕರ್ ಜೋಶಿ ಅವರ ಭಾಷಣದಲ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿದರು. ಆದರೆ ಜಿಲ್ಲೆಗೆ ಪ್ರಾತಿನಿಧ್ಯತೆ ಎಷ್ಟು ಸಿಕ್ಕಿದಾಗೆ ನೋಡಿದಾಗ ಯಾತಕ್ಕೆ ಅಂತೇಳಿ ಗೊತ್ತಿಲ್ಲ. ಇಲ್ಲ, ಯಾಕಂದ್ರೆ ಇಲ್ಲಿ ಏನಂದ್ರೆ ನಾವಾಗಂತೂ ನಾವಾಗ ಹೇಳ್ಕೊಳ್ಳಿ. ಈಗ ನಾವು ಚರ್ಚೆಯ ಒಂದು ಮತ್ತೊಂದು ಹಂತಕ್ಕೆ ಬರೋಣ. ಏನಂದ್ರೆ ಯಾಜಿಯವರೇ, ಸರ್ ಹೆಗಡೆ ಅವರೇ, ಏನಂದ್ರೆ ಈಗ ಇದಕ್ಕೆ ಈ ಥರ ಇದು ನನಗನ್ನಿಸ್ತದೆ ಇದು ಮೊಟ್ಟ ಮೊದಲ ಬಾರಿ ಇರಬೇಕು ಈ ಥರ ಆಗ್ತಾ ಇರೋದು. ಅಂದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ ಸರ್. ತುಂಬಾ ಮಹಿಳೆಯರು ಯಕ್ಷಗಾನದಲ್ಲಿದ್ದಾರೆ, ಮೇಳಗಳಿವೆ. ಹೌದು, ಮಹಿಳೆಯರ ಪ್ರಾತಿನಿಧ್ಯ ಕೂಡ ಯಕ್ಷಗಾನ ಅಕಾಡೆಮಿಯಲ್ಲಿ ಇತ್ತು. ಈಗ ಮಹಿಳೆಯರಿಗೂ ಅಕಾಡೆಮಿಯಲ್ಲಿ ಪ್ರಾಶಸ್ತ್ಯ ಇಲ್ಲ. ಹೌದು ಅಲ್ವಾ? ಇದು ಆಗಬೇಕಾದ ಕೆಲಸ ಅಂತ ನಾನು ಹೇಳುದು. ಅಲ್ಲ, ಈಗ ಒಟ್ಟು ಎಷ್ಟು ಜನ ಸದಸ್ಯರಾದ್ರು ಇನ್ನು ಸರ್ಕಾರ ನೇಮಕ ಮಾಡೋರು ಸುಮಾರು ಇರ್ಬೋದು. ಮತ್ತೆ ಹೇಳಿದ್ನಲ್ಲ, ಜಿಲ್ಲಾವಾರು ಮಾಡ್ಬೇಕಲ್ಲ. ಅಲ್ಲ, ಈಗ ಶಿವಮೊಗ್ಗನೋ ತುಮಕೂರು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಬರೇ ಉತ್ತರ ಕನ್ನಡದಗೋಳಲ್ಲ ಇದು, ಇಡೀ ಮೂಡಲಪಾಯ ಮತ್ತು ಘಟ್ಟದಕೋರೆಯ ವಿಷಯದಲ್ಲಿ ಇಷ್ಟು ದೊಡ್ಡ ತಾತ್ಸಾರ ಯಾಕೆ? ಈಗ ನನ್ನ ಇದರ ಪ್ರಕಾರ ನಾವು ಸಾರ್ವಜನಿಕ ಕಲಾವಿದರೆಲ್ಲ ಸೇರಿ ಒಂದು ಪತ್ರವನ್ನು ಎಲ್ಲರೂ ಸೇರ್ಕೊಂಡು, ಕಲಾವಿದರು, ಕಲಾಸಕ್ತರು, ಈಗ ನಿಮ್ಮಂಥವ್ರದ್ದೆಲ್ಲ ಒಂದು ಸಹಿ ಅಭಿಯಾನವನ್ನು ಮಾಡಿ ಸರ್ಕಾರಕ್ಕೆ ಇದನ್ನು ಮರು ಪರಿಶೀಲನೆ ಮಾಡಿ ಅಂತ ಕೊಡ್ಬೋದಲ್ಲ. ನಾನು ಮೊದಲನೇ ದಿವಸ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ, ಪುನರ್ರಚನೆ ಆಗಬೇಕು ಅಂತ ಹೇಳಿದ್ರೆ ಸರಿಯಾಗಿ ಪ್ರಾತಿನಿಧ್ಯ ಕೊಟ್ಟು ಮಿನಿಸ್ಟರ್ ಏನೋ ಗಮನಿಸಿದ್ದಾರೆ ಅಂತಲೂ ಸುದ್ದಿ ಇದೆ, ಬಂತದು. ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗ್ತದ ನಮ್ಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಈ ಯಕ್ಷಗಾನ ಅನ್ನೋದು ಸಮಗ್ರ ಕರ್ನಾಟಕದ ಯಕ್ಷಗಾನ ಅದು ಅಲ್ವಾ? ಅವರಿಗೆ ಪ್ರಾತಿನಿಧ್ಯ ತುಂಬಾ ಮೇಳಗಳಿವೆ ಸರ್. ಅಲ್ಲ, ಇದು ಈ ರೀತಿ ಅನ್ಯಾಯ ಆಗ್ತಾ ಆಗದೆ ಹೋದಾಗೆ ಮಾಡುವುದು ಹೇಗೆ? ಅಲ್ಲ, ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, ಇನ್ನೊಂದು ನನ್ನ ಯೋಚನೆ ಅಂದ್ರೆ, ಈಗ ಒಂದು ಅಕಾಡೆಮಿಗೆ ಒಂದು ಅವಧಿ ಅಂತ ಇರ್ತದೆ. ಹೌದು. ಅಲ್ಲಿ ಯಾವ ಸರ್ಕಾರ ಬದಲಾದ್ರೂ ಅಲ್ಲಿ ಈಗ ನೋಡಿ, ಈಗ ನಿಮ್ಮಂಥವ್ರು ಒಳ್ಳೆ ಜನ ಬಂದಾಗ ಅಲ್ಲಿ ಸರ್ಕಾರ ಬದಲಾಯಿತು ಅಂತ ಅವನು ಬದಲು ಮಾಡಬಾರ್ದು ಅಂತ ನಾ ಹೇಳೋದು. ಹಾಗೆ ಇರುವುದು ಹಾಗೇನೆ, ಅದರ ವ್ಯವಹಾರ ಬೇರೆ ಇದೆ ಅಷ್ಟೇ. ಒಂದೇದು ಅದಾಯ್ತಾ. ಅದಾದಮೇಲೆ ಅದರಿಂದ ಏನಾಗಬೇಕು, ಒಂದು ಅವಧಿ ಮುಗಿತಾ ಇದ್ದ ಹಾಗೆ ಎಲ್ಲ ಕಲಾವಿದರು ಇವರೆಲ್ಲ ಒಟ್ಟಂದದಲ್ಲಿ ಸೇರಿಕೊಂಡು ಇಂಥ ಮನುಷ್ಯರನ್ನು ಶಿಫಾರಸು ಮಾಡ್ಬೋದಲ್ಲ ನಾವು ಉಸ್ತುವಾರಿ ಸಚಿವರಿಗೆ ಅಥವಾ ಸರ್ಕಾರಕ್ಕೆ ಕಾಲಕ್ಕೆ. ಈಗ ನೋಡಿ, ನಿಮ್ದು ಅವಧಿ ಮುಗಿತಾ ಇದ್ದಂಗೆ ಉತ್ತರ ಕನ್ನಡದಲ್ಲಿ ಯಾರು ರಿಪ್ರೆಸೆಂಟ್ ಮಾಡ್ಬೋದು? ಎಲ್ಲರೂ ಕೂಡಿ ಬೀಯಿಂಗ್ ಟುಗೆದರ್ we have to just suggest in form of write up to the chief minister or to the concerned minister or to the secretary. ಆ ಥರ ಮಾಡಿದ್ರೆ ತನ್ನಿಂತಾನೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಕಲಾವಿದರ, ಕಲಾಪ್ರೇಮಿಗಳ ಒಂದು ವಲಯ ಸೃಷ್ಟಿ ಆಗ್ತದಲ್ಲ. ಅದು ಖಂಡಿತ ಆಗ್ತದೆ. ಆದರೆ ಮತ್ತೊಂದು ವಿಚಾರನೂ ಇಲ್ಲಿ ನಾವು ನೋಡು, ನಮ್ಮಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳಾಗ್ತವೆ. ನೀವು ತಾಳಮದ್ದಲೆಯನ್ನು ಬ್ಯಾಕೆಲ್ಲ ಆಗುವಾಗ ಯಾಕೆ ನಮ್ಮ ಜಿಲ್ಲೆಯ ಕಲಾವಿದರನ್ನ ಅಲಕ್ಷ್ಯ ಮಾಡ್ತಾರೆ? ಈ ವಿಚಾರದಲ್ಲಿ ಕೂಡ ಮಾಧ್ಯಮಗಳು ಧ್ವನಿ ಎತ್ತಬೇಕು. ಕರೆಕ್ಟ್, ಸರಿ ಇದೆ. ಯಾಜಿಯವರೇ, ಸಂಘಟನೆ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಸಂಘಟಕರು ಅಂದ್ರೆ ಮತ್ತೇನೂ ಅಲ್ಲ. ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಈ ಸಂಘಟಕರು ಅಂತೇಳಿ ಹೇಳುವವರು ಜನರ ಮೇಲೆ ತಮ್ಮ ಆಶಯವನ್ನು ಹೇರುತ್ತಿರುವಂಥ ಒಂದು ಪ್ರವೃತ್ತಿಯಲ್ಲಿ ಕಾಣಿಸ್ತಾ ಇದೆ. ಹೇಳಿ, ಮತ್ತೊಂದ್ಸಲ ಹೇಳಿ. ಸಂಘಟಕರು ಅಂತೇಳಿ ಹೇಳುವವರು ತಮ್ಮ ಆಸಕ್ತಿಯನ್ನ ಜನರ ಮೇಲೆ, ಪ್ರೇಕ್ಷಕರ ಮೇಲೆ ಹೇರಿ ಇಂಥವರು ಮಾತ್ರ ಸರಿಯಾದಂಥ ಯೋಗ್ಯತೆ ಉಳ್ಳವರು, ಇಲ್ಲಿ ಬಾಕಿಯವರಿಗೆ ಅವಕಾಶ ಇಲ್ಲ ಎನ್ನುವಂಥ ಒಂದು ಧೋರಣೆ ಇಲ್ಲಿ ವ್ಯಕ್ತವಾಗ್ತಾ ಇರುವುದು ಕಾಣಿಸ್ತಾ ಇದೆ ಇಲ್ಲಿ ಎಲ್ಲ ಸಂಘಟನೆಗಳು. ಹೌದು, ಯಾಕೆಂದ್ರೆ ಅದರಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೇನೆ. ತಾಳಮದ್ದಲೆ ಅನೇಕ ಕಡೆಯಲ್ಲಿ ಬಂದು ನೋಡಿದಾಗ ಯಾವುದಾದ್ರೂ ಒಂದು ಇದ್ರೆ ಅದಕ್ಕೆ ಪ್ರವೇಶ ಇರದೆ ಇಲ್ಲಿನ ಉತ್ತರ ಕನ್ನಡ ಜಿಲ್ಲೆಯವರನ್ನ ಸರಿಸಮಾನಾಗಿ ಅಲ್ಲಿ ಅವರು ಒಟ್ಟಿಗೆ ಸೇರಿಸಿ ಒಂದು ತಾಳಮದ್ದಲೆಯನ್ನು ಮಾಡುವಂಥ ಒಂದು ಸಾಧ್ಯತೆ ಇದ್ದರೂ ಕೂಡ ಅದನ್ನು ಬಿಡುತ್ತಿರುವಂಥದ್ದು, ಅಥವಾ ಸೈಡ್ ಯಾವುದೋ ಒಂದು ರೋಲನ್ನು, ಮಹತ್ವವಾದಂಥ ರೋಲನ್ನು ಕೊಡದೆ ಬೇರೆದನ್ನು ಕೊಡುವಂಥದ್ದು. ಅವರಿಗೆ ನನ್ನ ಇದ್ರ ಪ್ರಕಾರ ಅಂದರೆ ಅತಿ ಹೆಚ್ಚು ಇಲ್ಲಿಯ ಸಂಘಟಕರ ಹಣ ಅವರಿಗೆ ಒಂದು ದಿನಕ್ಕೆ 2-3 ಕಡೆ ಪಾಲ್ಗೊಳ್ಳುವವರು ಇದ್ದಾರೆ. 2 ಪದ್ಯಕ್ಕೂ ನಾನು ಕೇಳಿದ್ದೇನೆ. ಕೆಲವರು ಅಂದರೆ
ಕಲಾವಿದರು ಆ ಥರ ಮಾಡೋದಿಲ್ಲ. ಆಮೇಲೆ ಯಾವುದೇ ಒಂದು ರಂಗ ಪ್ರಪಂಚದ ಕುರಿತಾಗಿ ಒಂದು ಮಾತನಾಡಬೇಕಾದ್ರೆ ಫೋನ್ ಬರುವುದು ಯಾತಕ್ಕೆ ಬರ್ತದೆ ಕೇಳಿದ್ರೆ ನಿಮ್ಮಂಥವ್ರು ಬಂದು ಕೂತ್ಕೊಂಡು ಕೇಳಬೇಕು ಅಂತೇಳಿ. ಈಗ ಈ ಜಿಲ್ಲೆಯ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾದದ್ದು ಈ ಜಿಲ್ಲೆಯ ಸ್ಪಾನ್ಸರ್ಶಿಪ್ನಿಂದ ತೆಗೆದುಕೊಂಡು ಇಲ್ಲಿಯೇ ಕೊಡುವಾಗ ಕರಿಬಾರ್ದು ಅಂತೇಳಿ ಹೇಳೋದಿಲ್ಲ. ಹೌದು. ಈ ಹಿಂದೆ ಶ್ರೇಣಿ ಸಾಮಗರು ಬರುವಾಗ ವೆಂಕಟಾಚಲ ಭಟ್ರನ್ನು ಕರೀತಿದ್ರು, ಅಥವಾ ಬೇರೆ ಜನರನ್ನು, ನಮ್ಮಲ್ಲಿ ಇರುವಂಥ ಅನೇಕ ಜನರನ್ನ, ಶಂಭು ಹೆಗಡೆಯವರನ್ನ, ಇಂಥವ್ರನ್ನೆಲ್ಲ ಕರೆದು ಮಾಡ್ತಾ ಇದ್ರು. ಸಮಾನವಾಗಿ ಈಗ ಸೆಟ್ಟಿಂಗ್ನ ತಾಳಮದ್ದಲೆಯನ್ನು ಬಿಟ್ಟು ಸಮಾನವಾಗಿ ಎದುರಿನಲ್ಲಿ ಮಾಡಿದಾಗ ಅಲ್ಲಿ ಹೊರಗಡೆ ಬರ್ತದಲ್ಲ, ಎಲ್ಲಿ ಸತ್ವ ಇದೆ ಅಂತ ಹೇಳೋದು ಹೊರಗಡೆ ಬರ್ತದಲ್ಲ, ಅದನ್ನು ಬಿಟ್ಟುಕೊಂಡು ಇಂಥಷ್ಟೇನು ಮಾಡಿ ಹೀಗೆ ಮಾಡಿ ಈ ವಿಚಾರದಲ್ಲಿ ಅವ್ರು ಕೇಳಿದ್ರೆ ಅವರು ಬೇಡ ಅಂತೇಳಿ ಹೇಳ್ತಾರೆ ಅಂತೇಳಿ ಹೇಳುವುದಲ್ಲ. ಇದೇನು ನಾನು ಮಾಡ್ತಾ ಇದ್ದೇನೆ, ಇನ್ನೊಬ್ಬರಿಗೆ ಸಂಬಂಧ ಇದೆ, ಸರಿ, ನಿಮ್ಮ ಮನೆ ಅಂಗಳದಲ್ಲಿ ನೀವು ಮಾಡ್ಕೊಳ್ಳೋದಿದ್ರೆ ಪ್ರಶ್ನೆ ಇಲ್ಲ. ಆದರೆ ಸಾರ್ವಜನಿಕರ ಹಣವನ್ನು ತಕ್ಕೊಂಡು, ಸರ್ಕಾರದ ಅಕಾಡೆಮಿಯಿಂದ ಹಣವನ್ನು ತಕ್ಕೊಂಡು ಈ ರೀತಿಯಾದಂಥ ತಾರತಮ್ಯವನ್ನು ಮಾಡುವಾಗ ಅದನ್ನು ಪ್ರಶ್ನೆ ಮಾಡುವಂಥದ್ದು ನಿಮ್ಮ ಮಾಧ್ಯಮಗಳು ಮಾಡಬೇಕು, ಅಕಾಡೆಮಿಯನ್ನು ಇಂಥ ವಿಚಾರದಲ್ಲೂ ನೋಡಬೇಕು. ಇದು ಸರಿಯಾದ ಸಂಗತಿ ಇದೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಅವರು ಬಹಳ ಸರಿಯಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಹೇಳೋದೇನು ಅಂತಂದ್ರೆ, ಅದು ತಾಳಮದ್ದಲೆ ವಿಷಯ ಬಂದಾಗ ಇಡೀ ನಮ್ಮ ಜಿಲ್ಲೆ ವಿಷಯದಲ್ಲಿ ಅಂತ ಅಲ್ಲ, ಇಡೀ ಕೋಸ್ಟಲ್ ಬೆಲ್ಟ್ ಅಲ್ಲೇನೆ ಅಧ್ಯಯನ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಅದರಲ್ಲೂ ಈಗ ಅಧ್ಯಯನ ಇಲ್ಲದೆ ಏನು ಹೇಳ್ತೀರಿ ನೀವು? ಈಗ ಹೊಸತನ್ನು ಕೊಡುವ, ಹೊಸ ದೃಷ್ಟಿಕೋನದಲ್ಲಿ ಅರ್ಥ ಹೇಳುವ, ಆ ಪಾತ್ರದ ಔಚಿತ್ಯವನ್ನು ಮೆರೆಯುವ ಅದಕ್ಕೆ ಬೇಕಾಗದ ಅಧ್ಯಯನಶೀಲರ ಸಂಖ್ಯೆನೇ ತುಂಬಾ ಕಡಿಮೆ ಇದೆ. ಉತ್ತರ ಕನ್ನಡದಲ್ಲೂ ಹಾಗೆ, ದಕ್ಷಿಣ ಕನ್ನಡದಲ್ಲೂ ಹಾಗೇನೆ, ಎಲ್ಲೂ ಇಲ್ಲ. ಹಾಗಾಗಿ ಸೆಟ್ಟಿಂಗ್ ತಾಳಮದ್ದಲೆಗಳಾಗಿವೆ. ಅಲ್ಲಿ ಒಂದು ರಾಜಕೀಯ ವಲಯ ಇರ್ತದೆ, ಅಲ್ಲೂ ಒಂದು ರಾಜಕಾರಣ ಇರ್ತದೆ. ಅವರು ತಮ್ಮನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಇಂಥದ್ದೆಲ್ಲ ತಂತ್ರಗಳನ್ನು ಮಾಡ್ತಾರೆ ಅಲ್ವಾ? ಅದೇ ಸಹಜವಾಗಿ ಈ ಕ್ಷೇತ್ರದಲ್ಲೂ ಕಾಣ್ತದೆ ಅಂತ ಅನಿಸ್ತದಪ್ಪ ನನಗೆ. ನಾನು ಒಂದು ಸಣ್ಣ ನೆನಪುಗಳನ್ನು ನಿಮ್ಮಂತ ಹಿರಿಯ ಕಲಾವಿದರ ಜೊತೆ ಹೆಚ್ಕೊಳ್ಳೋದು. ನನ್ನ ಗೆಳೆಯ ಒಬ್ಬನಿದ್ದಾನೆ ಕರ್ಕಿಯಲ್ಲಿ, ನೀವು ಕೇಳಿರ್ಬೋದು, PN ಹೆಗಡೆ ಅಂತ. ಅವನು ಪಾಪ ಒಂದು ಬ್ಯಾಂಕ್ನ ಅಧಿಕಾರಿಯಾಗಿ ಕೆಲಸ ಮಾಡಿದವ. ಅವನು ಮದುವೆ 25ನೇ ವರ್ಷದ ಸಂಭ್ರಮದಲ್ಲಿ ಒಂದು 6-8ನೇ ಸಲ ಆ ಯಕ್ಷಗಾನ ಗಾಯನದ ಗಾನ ವೈಭವ ಏರ್ಪಡಿಸಿದ್ರು. ನನಗೆ ಆವಾಗ ಆ ದಿನ ನಡೆದ ಘಟನೆಯನ್ನು ನೋಡಿ ಇನ್ನೂ ಕೂಡ ಬೇಜಾರಾಗ್ತದೆ ಸರ್. ಏನಂದ್ರೆ ಅಲ್ಲಿ ಚಿಟ್ಟಾಣಿಯವರು ಸಹಿತ 10 ಕಲಾವಿದರಿಗೆ 5,000 ಗಟ್ಟಲೆ ರೂಪಾಯಿ ಕೊಟ್ಟು ಕೈ ಮುಗಿದು ಮಾಡ್ದ. ಸುಬ್ರಹ್ಮಣ್ಯ ಭಾಗವತರು ಹೇಳಿ ಬಂದಿದ್ರು. ಆ ದಾಂಪತ್ಯದ ಇಬ್ಬರೂ ಸೇರಿ ದಂಪತಿ ಸಮೇತ ಅವರಿಗೆಲ್ಲ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಎಷ್ಟೆಲ್ಲ ಏರ್ಪಡಿಸಿ ಲಕ್ಷಾಂತರ ರೂಪಾಯಿ ಕಳೆದಿದ್ದಾನೆ, ಕೊಡ್ತಾನೆ. ಅವನು ಮನೆ ಜಾಗದ ಹಿಂದೆ ಬರೆಯುವಂಥ ಗದ್ದೆಯನ್ನು ಕೊಟ್ಟು ಪುಕ್ಕಟೆ ಯಕ್ಷಗಾನಕ್ಕೆ ಬಿಟ್ಟಿದ್ದಾನೆ. ಅಂಥ ಮನುಷ್ಯನಿಗೆ ಒಂದು ಹೂವಿತ್ತು. ನಮ್ಮ ಕಲಾವಿದರು ಎಷ್ಟು ಅವ್ರು ಕೊಟ್ಟು ಪ್ಯಾಕೆಟನ್ನು ಕೆಶೀಲಿ ಹಾಕ್ಕೊಂಡು ಹೋದ್ರು ಹೊರತು ಒಂದು ಹೂವು ಕೊಡಲಿಲ್ಲ ಅವನಿಗೆ ಅಭಿನಂದನೆ ಅಂತ. ಆದರೆ ಸುಬ್ರಹ್ಮಣ್ಯ ಭಾಗವತರು ಮಾತ್ರ ನಾನು ನೋಡಿದ್ದೇನೆ, ಒಳಗೆ ಹೋಗಿ ಅವರ ಈ ದಂಪತಿಗಳಿಗೆ ಒಂದು ಬೆಳ್ಳಿ ಕರಂಡಕವನ್ನು ಕೊಟ್ಟು, ಯಾಕಂದರೆ ಇಷ್ಟೆಲ್ಲ ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾನೆ, ಎಷ್ಟು ವರ್ಷದಿಂದ ನನಗೆ ಕರೆಸಿ ಹಾಡಿಸ್ತಾನೆ ಅಂತ ಹೇಳಿ ಕೊಟ್ಟದ್ದನ್ನು ಮಾತ್ರ ನಾನು ನೋಡಿದ್ದಿಲ್ಲ. ಅಂದರೆ ನಮ್ಮ ಬಹಳ ಜನರಿಗೆ ಅವರು ದಿನ ರಾತ್ರಿ 5 ಪಾತ್ರ ಮಾಡೋಕ್ಕೆ 5 ಕಡೆ 5 ಪದ್ಯ ಕುಳ್ಕೊಂಡು 15,000 20,000 ರೂಪಾಯಿ ದುಡಿಯೋದು ಹೊರತು ಅವ್ರಿಗೆ ಇದ್ರ ಬಗ್ಗೆ ಯಾವುದು ಕಾಳಜಿ ಇದ್ದಂಗೆ ಕಾಣೋದಿಲ್ಲ. ಅಲ್ಲ, ದುಡಿಲಿ ಸರ್, ದುಡಿಲೇಬೇಕು. ಆದರೆ ತಾನು ತನಗೆ ಅನ್ನ ಕೊಟ್ಟಂತಹ ಒಂದು ಕಲಾ ಮಾತೆಯನ್ನ ಅದಕ್ಕಾಗಿ ತಾನೇನ್ ಮಾಡಿದ್ದೇನೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಅದಕ್ಕೆ ಹೇಳೋದು ನಾನು, ಅದಕ್ಕೆ ಬೇಕಾಗದ್ದು ಅಧ್ಯಯನ ಅಲ್ಲ, ಅದರ ಜೊತೆಗೆ ಆ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಮಾಡಬೇಕಾದ ಪ್ರಯತ್ನ. ನೋಡಿ, ಇಷ್ಟು ದೊಡ್ಡ ಅಕಾಡೆಮಿ ವಿಷಯದಲ್ಲಿ ಇಷ್ಟು ದೊಡ್ಡ ವಿಧಿ ಆದಾಗ ಕಲಾವಿದರು ಏನ್ ಮಾಡ್ತಾ ಇದ್ದಾರೆ? ಒಂದು ಪ್ರತಿಕ್ರಿಯೆ ಸಾರ್ವತ್ರಿಕವಾಗಿ ನಾನೇ ಭಾಷಣ ಮಾಡಿದ್ದೇನೆ ಉಡುಪಿಯಲ್ಲಿ ಮೊನ್ನೆ. ಈ ಸಮ್ಮೇಳನ ನಿಲ್ಲಿಸಬೇಡಿ, ಮುಂದುವರಿಸಿ, ಗೌರ್ಮೆಂಟ್ ಯಾವ್ದಾರ ಬರಲಿ, ನಮಗೆ ಬೇಕಾದದ್ದು ಇದನ್ನು ಮಾಡಬೇಕು ಅಂತ ಕೇಳಿದ್ರೆ ಎಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅವರಷ್ಟಕ್ಕೆ ಅವರು ಆಟ ಕುಣಿಯೋದು ಹೋಗುದು ಅಲ್ಲ, ಕಲೆಗಾಗಿ ಮಾಡಬೇಕಾದ ಕೆಲಸ ಇದೆಲ್ಲ. ಯಕ್ಷಗಾನ ಉಳಿಸಬೇಕು ಅಂತಂದ್ರೆ ಆಗಲಿಲ್ಲ. ಇನ್ನೂ ಒಂದು ಪ್ರಶ್ನೆ ನನಗೆ ಮುನ್ನೆಲೆಗೆ ಬರ್ತದೆ. ಏನಂದ್ರೆ, ಈ ಯಕ್ಷಗಾನ ಸಂಘಟನೆಗಳು ಅಲ್ಲಲ್ಲಿ ಹೆಚ್ಚಾದಂಗೆ ಈ ರಾಜಕೀಯಗಳು ಹೆಚ್ಚಾಗ್ತಾ ಇದೆ. ಹಂಗೆ ಸಹಜ ಅಲ್ವಾ? ಅದು ಸಹಜ ಆಗ್ಬೇಕದು. ಅಲ್ಲಿ ನಮ್ಮ ಆಶಯ ಆಗಬಾರ್ದು ಅಂತ, ಆದ್ರೆ ಅದೊಂದು ವೃತ್ತಿ ಅಂತ ಸ್ವೀಕಾರ ಮಾಡಿದಾಗ ಅಲ್ಲೊಂದು ಸ್ಪರ್ಧೆ ಅನ್ನೋದು ಪ್ರಾರಂಭ ಆಗಿ ಅದರ ಜೊತೆಗೆ ಇದೆಲ್ಲ ಶುರುವಾಗ್ತದೆ. ಅಲ್ಲ, ಸ್ಪರ್ಧೆ ಇಲ್ಲದೆ ಕಲೆಯ ಗೌರವವನ್ನು ಕಾಯೋದಕ್ಕೆ ಸಾಧ್ಯ ಇಲ್ವಾ? ಯಾಕಿಲ್ಲ? ಇದೆ.
ಈಗ ನೀವೇ ನಾ ಹೇಳಿದೆ, ನೀವು ಯಾರ ಜೊತೆ ಸ್ಪರ್ಧೆಗೆ ಮಾಡಿದ್ದೀರಾ ಇನ್ನೂ ತನಕ? ನಮಗೆ ಅದರ ಅಗತ್ಯ ನಿಮ್ಮ ನಾನು ನೋಡಿದ್ದೇನೆ, ನೀವು ಕಳಿಸೋ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಪುಸ್ತಕ ಮಾರುವವರು ಇವರು ಬಂದು ಎಷ್ಟು ಪ್ರೀತಿಯಿಂದ ಅದು ಅದು ಒಂದು ವಿಭಾಗ. ಆ ತರನು ಈ ಕಲೆ ಉಳ್ಕೊಂಡು ಬಂದಿದೆ, ಈ ತರನು ಅದರ ಅವಸ್ಥೆ ಆಗಿದೆ. ಇದ್ರ ಮಧ್ಯದಲ್ಲಿ ಸರ್ಕಾರ ಏನೋ ಒಂದು ಚಿಂತನೆ ನಡೆಸಿ ಒಂದು ಕೆಲವು ಕಾಲ ಒಳ್ಳೆದನ್ನು ಮಾಡ್ತಾ ಇತ್ತು ಈ ಕ್ಷೇತ್ರಕ್ಕೆ. ಆದರೆ ಈ ಹೊತ್ತು ಈ ಕ್ಷೇತ್ರಕ್ಕೆ ಬರಡಾಗ್ತಾ ಇದೆ ಅಂತ ಅನಿಸ್ತದೆ, ಸರ್ಕಾರ ನಿರ್ಲಕ್ಷ್ಯತೆ. ಅಲ್ಲ ಸರ್, ಈಗ ನೀವು ಅದು ಕೈಗೊತ್ಕೊಂಡದ್ದು ಅದೆಲ್ಲ ಉಂಟಲ್ಲ ಸರ್ ಆ ಇಲ್ಲ ವಿಶ್ವಕೋಶಕ್ಕೆ. ಈಗ ಅಂತ ಸಮರ್ಥರು ಬರ್ಬೇಕಲ್ಲ, ವಿಶ್ವಕೋಶ ಮಾಡೋದು ಸಣ್ಣ ಕೆಲಸ ಅಲ್ಲ ನೋಡಿ. ಈಗ ನಾವೆಲ್ಲ ಹೇಗೆ ಅಂತಂದ್ರೆ ಇದ್ರ ಬಗ್ಗೆ ಜೀವನ ಸಾಗಿಸಿದವರು, ನಮ್ಗೆ ಸಾಧ್ಯತೆಗಳಿವೆ, ನಮ್ಮ ಸದಸ್ಯರುಗಳು ಇದ್ರು, ಹಾಗೆ ತುಂಬಾ ವಿದ್ವಾಂಸರೆಲ್ಲ ಇದ್ರು. ನೀವು ಇದರಲ್ಲಿ ಇಲ್ಲಿ ತನಕ ಬಂದ ಸದಸ್ಯರುಗಳಲ್ಲಿ ಅಷ್ಟು ವಿದ್ವತ್ಪೂರ್ಣ ಜನನೇ ಅಷ್ಟು ಜನ ಇದ್ರು. ಸರ್ಕಾರಕ್ಕೆ ಅದೇ ಹೇಳಿದ್ದು, ಇಚ್ಛಾಶಕ್ತಿ ಅಂದ್ರೆ ಅದೇನೆ, ಇಂಥದ್ದನ್ನು ಮಾಡಿಸ್ಬೇಕು ಅಂತ ಗೊತ್ತಿರಬೇಕು, ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅವಾಗ ಆಗುತ್ತೆ, ಸಾಧ್ಯ ಆಗುತ್ತೆ. ಅದ್ರಿಂದಲೇ ನಾನು ಹೇಳಿದ್ದು ಇದೆ ಎಲ್ಲ ಮೂಲ ಕಾರಣ ರಾಜಕೀಯ ಇಚ್ಛಾಶಕ್ತಿ ಅಂತ. ಎರಡನೇದು ನನಗನ್ನಿಸೋದು, ಇಡೀ ಉತ್ತರ ಕನ್ನಡದ ಸೈಕಾಲಜಿ ಹೇಗೆ ಅಂತಂದ್ರೆ, ಇವರು ಅಗ್ರೆಸಿವ್ ಅಲ್ವೇ ಅಲ್ಲ, ಇವರು ವ್ಯಾಪಾರಿಗಳಂತೂ ಅಲ್ವೇ ಅಲ್ಲ. ಯಾರೇ ಬರಲಿ ಅವರನ್ನು ಸ್ವಾಗತ ಮಾಡೋದು ಗೊತ್ತುಂಟು. ನಮ್ಮವರನ್ನು ಬೇಕಾದ್ರೆ ದೂರ ಮಾಡ್ತಾರೆ, ಬೇರೆಯವರನ್ನು ಸ್ವಾಗತ ಮಾಡ್ತಾರೆ. ರಾಜವರೇ ಇದು ಮಾತ್ರ ಸ್ಪಷ್ಟ. ಯಾಕೆಂದ್ರೆ ನಮ್ಮವ್ರು ಬಂದು ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಹೊತ್ತಿ ಪ್ರೇಕ್ಷಕರ ವಲಯದಿಂದ ಇವನಲ್ಲ ಅಂತೇಳಿ ಹೇಳುವಂತ ಮನಸ್ಥಿತಿ. ಬೇರೆಯವರು ಬಂದಾಗ ಒಮ್ಮೆ ನನಗೆ ಬೇಸರ ಆದದ್ದು, ನನಗೆ ದಕ್ಷಿಣ ಕನ್ನಡದಲ್ಲಿ ದೇವರ ಅನುಗ್ರಹದಿಂದ ತುಂಬಾ ಚೆನ್ನಾಗಿ ತಾಳ್ಮದಲ್ಲಿ ಇವತ್ತಿಗೂ ಬರ್ತಾ ಇದೆ. ಪುತ್ತೂರಿಗೆ ಒಂದು ಅಭಿನಂದನೆ ಭಾಷಣಕ್ಕಾಗಿ ನನ್ನೊಂದು ಇಲ್ಲಿಂದ ಅಲ್ಲಿಗೆ ಕರೆಸ್ತಾರೆ. ನನ್ನ ಆತ್ಮೀಯರು ಎಲ್ಲರೂ ಅಲ್ಲೇ ಇದ್ದಾರೆ. ಆದ್ರೆ ಅದೇ ಕಾಲಕ್ಕೆ ಅವ್ರು ನನ್ನನ್ನು ಒಂದು ಪರಿಕಿ ಅಂತೇಳಿ ನೋಡ್ಲಿಲ್ಲ. ಗುಣಗ್ರಾಹ್ಯತ್ವ ಅಲ್ಲಿ ಖಂಡಿತವಾಗಿಯೂ ಇದೆ. ಆದ್ರೆ ಈ ಜಿಲ್ಲೆಗೆ ಬಂದಾಗ ನನ್ನೊಟ್ಟಿಗೆ ಸಹದೇವನು ಮಾಡಿದಂತೆ ನೀವು ಅಂಥವ್ರು ಎದ್ರಿ ಯಾವತ್ತಾದ್ರೂ ಅರ್ಥ ಹೇಳಿದ್ದೀರೋ ಕೇಳಿದರೆ ಇಂಥವರ ದೃಷ್ಟಿಗೆ ಏನು ಹೇಳಬೇಕು, ಅಥವಾ ಅದಕ್ಕೆ ಮೂಲ ಕಾರಣವಾದಂತಹ ಸಂಘಟಕರು ಆ ರೀತಿಯಾಗಿ ಬಿಂಬಿಸಿ ಮಾಡಿರುವಂಥದ್ದಕ್ಕೆ ಏನು ಹೇಳಬೇಕು ಅಂತ ಇಲ್ಲ. ಎರಡನೇದಾಗಿ ಒಂದು ಮಾತನ್ನು ಇಲ್ಲಿ ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಕೆರಮನೆ ನಾಟ್ಯೋತ್ಸವ ಶಂಭುಗಡೆ ಯಕ್ಷಗಾನ ಅಂದ್ರೆ ಕೇವಲ ಈ ಆಟ ಕುಣಿಯೋದು ಒಂದೇ ಅಲ್ಲ, ಚಿಂತನ, ಮಂಥನ ಮತ್ತೆ ಪ್ರದರ್ಶನ ಮೂರನ್ನು ಅದನ್ನು ಶಿವಾನಂದ ಹೆಗಡೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ಜನ ಕಲಾವಿದರಲ್ಲಿ ಬರ್ತಾ ಇದ್ದಾರೆ? ಇಲ್ಲ, ಬೇಡ. ಎಷ್ಟು ಇದೇ ನೀವು ಮೂಡುಬಿದ್ರೆಯಲ್ಲಿ ಆಳ್ವಾಸ್ ಮಾಡಿದರೆ ಅಥವಾ ದಕ್ಷಿಣ ಕನ್ನಡದ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಮಾಡಿದರೆ, ಅಲ್ಲಿರುವಂಥ ಸಂಬಂಧಪಟ್ಟವರು ಎಲ್ಲರೂ ಬಂದು 1 ಗಂಟೆಗಳ ಕಾಲ ಆದರೂ ಕೂತ್ಕೊಂಡು ಆಸ್ವಾದಿಸಿ ಅವು ಅಂಚಾವುಡೆ ಅಂತೇಳಿ ಅದೇ ರೀತಿ ಆಗಬೇಕು ಅಂತೇಳಿ ಹೇಳಿ ಸರ್ಕಾರ ಮಟ್ಟದಲ್ಲಿ ತರುವಂಥ ರಾಜಕಾರಣಿಗಳು ಇರ್ತಾರೆ. ನಮ್ಮಲ್ಲಿ ರಾಜಕಾರಣಿಗಳು ಅದೇ ನೀವು ಮೊದಲೇ ಹೇಳಿದ್ದೀರಲ್ಲ, ಮೊನ್ನೆ ಅಯೋಧ್ಯೆಯ ಬಾಲರಾಮನನ್ನ ಒಂದು ಕೇವಲ ಒಂದು ಕ್ಷಣ ಮಾತ್ರದಲ್ಲಿ ಅದು ಒಂದು ಕೂದಲ ನಂತರ ತಪ್ಪಿಸಿಕೊಂಡಂಥ GL ಭಟ್ರ ಸನ್ಮಾನದಲ್ಲಿ ರಾಜಕಾರಣಿಗಳು ಹೇಗೆ ಬಂದವರು ಹಾಗೆ ಹೋದ್ರು, ಅವರಿಂದ ಜನನೂ ಹೋದ್ರು. ಆ ಕೊನೆ ಹೊತ್ತಿಗೆ ವೇದಿಕೆಯಲ್ಲಿ ಕೆಳಗಡೆ ಯಾರೂ ಇಲ್ಲ ಅಲ್ಲಿ ಪಾಪ ಅವರ ಸ್ಥಿತಿ ಏನಾಗಬೇಡ. ನಮ್ಮಲ್ಲಿ ಇದು ಒಂದೇ ಅಲ್ಲ, ಈ ಮನೋಭಾವ ಎಲ್ಲಿವರೆಗೆ ನಮ್ಗೆ ಇರ್ತದ ಈ ತರ ಅನ್ಯಾಯ ಆಗ್ತವೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಆಲೋಚನೆ ಮಾಡಿದ್ರೆ, ನಂಗೆ ಈ ಅಕಾಡೆಮಿಯನ್ನು ಅಧ್ಯಕ್ಷನಾಗಿ ಅಥವಾ ಸದಸ್ಯನಾಗಿ ಮಾಡಬೇಕಾದದ್ದು ಏನೂ ಇಲ್ಲ. ಅದಲ್ಲ, ಜನಸಾಮಾನ್ಯರಲ್ಲಿ ನಮ್ಮಲ್ಲಿಯೂ ಕೂಡ ಸಮರ್ಥರಿದ್ದಾರೆ, ನಾವು ಯಾರಿಗೂ ಕಡಿಮೆ ಅಲ್ಲ ಅಂತೇಳಿ ಹೇಳುವುದನ್ನ ಮುಖಾಮುಖಿ ಮಾಡೋಣ ಅಂತ ನಾನು ಕೇಳೋದು. ಇದೊಂದು ಆಹ್ವಾನವನ್ನು ಕೊಡ್ತೇನೆ, ನೋಡಿ ತೋರಿಸಿ ಅಂತ ಅದನ್ನು ಸ್ವೀಕರಿಸಲಿಕ್ಕೆ ಕೇಳಿ ಸಂಘಟಕರ. ಮತ್ತೆ ಹೆಬ್ಬಾರ್ರೆ, ರಾಜಧರ್ಮ ಅಂತ ಒಂದಿದೆ. ಆ ರಾಜಧರ್ಮದಲ್ಲಿ ಇರುವುದೇನು, ಎಲ್ಲ ಪ್ರಜೆಗಳು ನಮ್ಮವರು ಅಂತ ಪರಿಪಾಲನೆ ಮಾಡಬೇಕಾದದ್ದಲ್ವಾ. ಇಲ್ಲಿ ಮೋಸ ಆಗಿದೆ ಅಂತ ಹೇಳುದು ನಾನು. ಇಷ್ಟು ಜಿಲ್ಲೆಗಳಲ್ಲಿ ಒಂದು ಪ್ರತಿನಿಧಿಗಳನ್ನು ನಿಮ್ಗೆ ಗುರುತಿಸ್ಲಿಕ್ಕೆ ಆಗುದಿಲ್ಲ ಅಂತ. ಇದ್ರ ಉದ್ದೇಶ ಎಂತದ್ದು, ನಿಮ್ಮ ಇಂಟೆನ್ಷನ್ ಏನು? ಹೌದು, ಉದ್ದೇಶನೇ ಏನಪ್ಪ? ಅವತ್ತು ಆ ಅಕಾಡೆಮಿಗೆ ಒಂದು ಉದ್ದೇಶ ಇದೆ, ಅದಕ್ಕೆ ಅದೇ ನಿಮ್ಗೆ ಅರ್ಥ ಆಗದೆ ಇದ್ರೆ ನೀವೇನು ಮಾಡೋದಕ್ಕೆ ಸಾಧ್ಯ ಇದೆ? ಅಲ್ಲ, ಸಾಹಿತ್ಯ ಅಕಾಡೆಮಿ ಅಲ್ಲಿ ನಾನು ನೋಡಿದ್ದೇನೆ, ಭಾಷಾ ಭಾರತಿ ಎಲ್ಲದರಲ್ಲೂ ಕೆಲವರು ಎಂತ ಮಾಡ್ತಾರೆ. ಇನ್ನೂ ಒಂದು ಮಜಾ ಇದೆ, ನಾನು ನೋಡಿದೆ. ಆ ಕೆಲವೊಂದು ಅಕಾಡೆಮಿಗಾದವರು ಅವ್ರ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಯಾರ್ದು ಕೆಲಸ ಮಾಡೋದಿಲ್ಲ. ಕೊನೆಗೆ ಇನ್ನೂ ಒಂದು ನಡೆಯಿತು ಉತ್ತರ ಕನ್ನಡದಲ್ಲಿ. ಈಗ ನಾನು ಮೊದಲು ಅಕಾಡೆಮಿ ಸದಸ್ಯ ಆದೆ, ಅಂದ್ಕೊಳ್ಳಿ ನನ್ನ ಮಗ ಆದ, ಹಾಗೆ ಪರಂಪರೆ. ಅಲ್ಲೂ ಒಂದು ಕಡೆಗೆ ಪರಂಪರೆ ಅಂತ ಮಾಡ್ಕೊಂಡು ಹೋಗುವಂತದ್ದೆಲ್ಲ ಒಂದು ಸತ್ಯ, ನಮ್ಮ ಜಿಲ್ಲೆ ಹಿಂದುಳಿದಿರ್ಬೋದು, ಹೌದು,
ಅಥವಾ ನಿಮ್ಗೆ ಗೊತ್ತಿದೆಯಲ್ಲ, ಬ್ರಿಟಿಷ್ ಕಾಲದಲ್ಲಿ ಸೌದೆಗಾಗಿ ಇಟ್ಟಿದ್ರು ಈ ಜಿಲ್ಲೆನ. ಕರೆಕ್ಟ್. ಆಗಿದ್ದಲ್ಲೂ ಕಾಣ್ತದೆ ನಮಗೆ. ಆದರೆ ಈ ಜಿಲ್ಲೆಯಲ್ಲಿ ಇವತ್ತಿಗೂ ಸಾಂಸ್ಕೃತಿಕವಾದಂತಹ ಒಂದು ಬಲು ದೊಡ್ಡ ಶಕ್ತಿ ಉಂಟು, ಒಳಗೆ ಜೀವಂತಿಕೆ ಉಂಟು. ಮತ್ತು ಮನುಷ್ಯರನ್ನು ಗುರುತಿಸುವವರು ಇದ್ದಾರೆ, ಮನೆಗೆ ಹೋದ್ರೆ ಊಟ ಹಾಕುವವರು ಇದ್ದಾರೆ. ನೀವು ಆ ಕಡೆಗೆಲ್ಲ ಹೋದ್ರೆ ನಿಮ್ಗೆ ಹೋಟೆಲ್ ತೋರಿಸ್ತಾರೆ, ನಮ್ಮಲ್ಲಿ ಹಾಗಲ್ವಲ್ಲ. ಇಲ್ಲಪ್ಪ, ಆ ಮಟ್ಟಿಗೆ ನಮ್ಮ ಜಿಲ್ಲೆಗೆ ತುಂಬಾ ದೊಡ್ಡ ಗೌರವ ಇದೆ. ಆದ್ರೆ ಈ ಗೌರವವನ್ನು ಉಳಿಸಿಕೊಳ್ಳುವ ವಿಷಯದಲ್ಲಿ ನಾವು ರಾಜಕೀಯವಾಗಿ ಕೂಡ ಸಂಘಟನೆ ಬೇಕು. ರಾಜಕಾರಣಿಗಳಿಗೆ ಮುಖ್ಯವಾಗಿ ಒಂದು ಇಚ್ಛಾಶಕ್ತಿ ಬೇಕು ಜಿಲ್ಲೆಯ ಬಗ್ಗೆ. ಅದು ಏನ್ ಹೇಳ್ತೀರಿ? ನಿಜಕ್ಕೂ ನಾವು ಮೆಚ್ಚಲೇಬೇಕಾದ ಸಂಗತಿ. ಈ ವಿಷಯದಲ್ಲಿ ಇನ್ನಾದರೂ ಬರುವ ದಿನಗಳಲ್ಲಿ ಕಲಾವಿದರು, ಕಲಾಸಕ್ತರು, ಕಲಾಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ವಿಧಾಯಕವಾದ ರೀತಿಯಲ್ಲಿ ಒಂದಾಗಿ ನಮ್ಮ ರಾಜಕಾರಣಿಗಳ ಅಥವಾ ನಮ್ಮ ಪ್ರತಿನಿಧಿಗಳನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು, ಯಾಕಂದ್ರೆ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಅಲ್ಲ, ಇದನ್ನ ನಾನು ಕೇಳೋದಿಷ್ಟೇ, ಇದನ್ನೊಂದು ನೆಪ ಮಾಡಿಕೊಂಡು ಹೌದು ಫೋನಿನಲ್ಲಾದ್ರೂ ಕೂಡ ಸಂಬಂಧಪಟ್ಟಂತ ಪಾರ್ಟಿ ಅಂತ ನೋಡಬೇಡಿ. ಹೌದು, ಎಲ್ಲ ರಾಜಕಾರಣಿಗಳನ್ನ, ಎಲ್ಲ MLAಗಳನ್ನ ಒಂದು ಸರಿ ಕರೆದು ನೀವು ಒಂದು ಕಾರ್ಯಕ್ರಮವನ್ನು ಮಾಡಿ. ನೀವು ಸರ್ಕಾರಿ ಮಟ್ಟದಲ್ಲಿ ಏನು ಒತ್ತಡವನ್ನು ತರ್ತೀರಿ, ನೀವು ಅವರದ್ದನ್ನು ಕಸ್ಕೊಳ್ಳಿ ಅಂತೇಳಿ ಹೇಳೋದಲ್ಲ. ನಮಗೆ ಇಲ್ಲಿ ಮಾಡಬೇಕಾದ್ರೆ ಯಾರನ್ನು ಮಾಡಬೇಕು, ಅರ್ಹತೆಗೆ ಅನುಗುಣವಾಗಿ, ಇಲ್ಲ ಅರ್ಹತೆಯಲ್ಲಿ ಯಾರ್ದು ಏನಿದೆ ಅಂತ ಹೇಳೋದನ್ನು ಒಂದು ಅಭಿಪ್ರಾಯವನ್ನ ಒಂದು ವಿದ್ವಾಂಸರು 4 ಜನರನ್ನು ಕೇಳಿಕೊಂಡು, ಹೌದು ನಾನು ಮಾಡಿ ಗೋವಿಂದ ಅಂತ ಹೇಳೋದಾಗಬಾರ್ದು ಕರೆಕ್ಟ್ ಆ ವಿಚಾರದಲ್ಲಿ. ಆದ್ರೆ ಅವರಿಂದ ಮುಂದೆ ಆರಿಸಿ ಅಂತ ಸಂದರ್ಭದಲ್ಲಿ ಬಂದವರಿಗೂ ಕೂಡ ಮುಂದೆ ಅವರವರ ಜವಾಬ್ದಾರಿ ಏನು ಅಂತ ಹೇಳೋದನ್ನು ಒಂದು ಸಾಮೂಹಿಕ ಜವಾಬ್ದಾರಿಯ ಮೂಲಕವಾಗಿ ನಾವು ಇನ್ನೊಬ್ಬರ ಮೇಲೆ ಕಾಂಪಿಟೇಷನ್ಕ್ಕಿಂತ ಇಲ್ಲಿರುವಂತ ಪ್ರತಿಭೆಗೆ ಅವಕಾಶ ಕೊಡುವಂತ ಒಂದು ಮಾರ್ಗವನ್ನು ಮಾಡಲಿಕ್ಕೆ ಅವ್ರ ಮೇಲೂ ಒಂದು ಕಣ್ಣನ್ನು ಇಡಿಸುವಂತ ಒಂದು ಮಾಧ್ಯಮವಾಗಿ ನುಡಿಸಿರಿ ಕೆಲಸ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ತುಂಬ ಸಂತೋಷ. ಒಟ್ಟಾರೆ ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ನಾವು ನಮ್ಮ ಮಿತಿಯಲ್ಲಿ ಹಿರಿಯರಾದಂಥ ಡಾಕ್ಟರ್ GL ಹೆಗಡೆ ಮತ್ತು ನನ್ನ ಒಡನಾಡಿ ಮತ್ತು ನಮ್ಮ ಊರಿನ, ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಚಿಂತಕನಾಗಿ, ಬರಹಗಾರರಾಗಿ, ಕಥೆಗಾರರಾಗಿ ಎಲ್ಲರ ಜೊತೆ ಬೆರೆತಿರುವಂಥ ನಮ್ಮ ನಾರಾಯಣಿಯಾಜಿಯವರ ಸಾನ್ನಿಧ್ಯದಲ್ಲಿ ನಾವು 3 ಜನ ಸೇರಿಕೊಂಡು ಒಂದಿಷ್ಟು ವಿಚಾರಗಳನ್ನು ತಿಳಿದೋ ತಿಳಿಯದೆಯೋ ಆದ ತಪ್ಪುಗಳನ್ನು ಅವಲೋಕನೆ ಮಾಡಿಕೊಂಡು ನಿಮ್ಮ ಎದುರಿಗಿಟ್ಟಿದ್ದೇವೆ. ನಾವು ಇದನ್ನು ಪ್ರಸಾರ ಮಾಡಿದಾಗ ಅದಕ್ಕೆ ನೀವು ಪ್ರತಿಕ್ರಿಯೆಯನ್ನು ಕೊಡಿ. ಮುಂದಿನ ದಿನಗಳಲ್ಲಿ ವೀಕ್ಷಕರು ಮತ್ತು ನಾವು ಮಂಡಿಸುವಂಥವರು ಇಲ್ಲಿ ವಾಹಿನಿ ಮೂಲಕ ನಡೆಸುವಂಥ ಚರ್ಚೆ ಚಿಂತನೆಗಳಿಗೆ ನಮ್ಮೆಲ್ಲ ವೀಕ್ಷಕರು ಸೇರಿಕೊಂಡು ತಮ್ಮ ಅಭಿಪ್ರಾಯವನ್ನು, ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಹೇಳ್ತಾ, ನಮಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದು ಬಹಳ ಪ್ರೀತಿಯಿಂದ ತಮ್ಮ ಅಭಿಪ್ರಾಯವನ್ನು ಹೇಳಿದಂಥ ನಾರಾಯಣಿಯಾಜಿ ಮತ್ತು ಡಾಕ್ಟರ್ GL ಹೆಗಡೆ ಇಬ್ಬರಿಗೂ ನುಡಿಸಿರಿ ವಾಹಿನಿ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಹೇಳಿ ಈ ಚರ್ಚೆಯನ್ನು ಇವತ್ತಿಗೆ ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ.